ನಮಸ್ತೆ. ಫಿನ್ಪ್ರಭಾ ಯೂಟ್ಯೂಬ್ ಚಾನೆಲ್ನ ಇವತ್ತಿನ ಪಾಡ್ಕಾಸ್ಟ್ಗೆ ನಿಮ್ಮೆಲ್ರಿಗೂ ಸ್ವಾಗತ. ಸೊ ಇವತ್ತು ನಮ್ಮ ಜೊತೆ ನಮ್ಮ ಫೌಂಡರ್ ಇದ್ದಾರೆ. ಲಾಸ್ಟ್ ಟೈಮು ನಾವು ಅವ್ರ ಹತ್ರ ಮಾತಾಡಿದ್ವಿ. ಅವರ ಬಾಲ್ಯದ ಕಥೆಗಳು, ಅವರ ತಾತನ ಆರ್ಟಿನ ಸ್ಟೋರಿ, ಸೊ ಅದರಿಂದ ಇವ್ರಿಗೆ ಹೇಗೆ ಸ್ಫೂರ್ತಿ ಸಿಕ್ತು ಅದರ ಬಗ್ಗೆ ಎಲ್ಲ ತಿಳ್ಕೊಂಡ್ವಿ. ಮತ್ತು ಅವರು ಗ್ರ್ಯಾಜುಯೇಷನ್ ಕಾಮರ್ಸಲ್ಲಿ ಮಾಡಿದರು, ಅದೂ ಅದರ ಬಗ್ಗೆನೂ ಅವರು ನಮಗೆ ಹೇಳಿದರು. ಸೊ ಈಗ ನಂದು ಒಂದು ಏನು ಕುತೂಹಲ ಅಂದರೆ, ಅವ್ರು ಹೇಳಿದ್ರು ಅವ್ರಿಗೆ ಬಿಸ್ನೆಸ್ಸಲ್ಲಿ ಇಂಟ್ರೆಸ್ಟ್ ಇತ್ತು ಅಂತ. ಸೊ ಅವ್ರು ಆಲ್ರೆಡಿ ಬಿಸ್ನೆಸ್ಸಲ್ಲಿದ್ದರು, ಆರ್ಟ್ ಬಿಸ್ನೆಸ್ಸಲ್ಲಿದ್ದರು. ಸರ್, ನೀವು ಅದೇ ಬಿಸ್ನೆಸ್ಸನ್ನು ಯಾಕೆ ಒಂದು ದೊಡ್ಡ ಮಟ್ಟದಲ್ಲಿ ಮಾಡಲಿಲ್ಲ? ಅಂದರೆ ನೀವು ಬಿಸ್ನೆಸ್ಸಲ್ಲಿ ಇಂಟ್ರೆಸ್ಟ್ ಇದೆ ಅಂತ ಹೇಳಿದ್ರಿಂದ. ಕರೆಕ್ಟ್. ನಾನು ನೆಕ್ಸ್ಟ್ ಲೆವೆಲ್ಗೆ ಹೇಗೆ ಕೊಂಡೋಗ್ಬೋದು ಅಂದರೆ ಬಿಸ್ನೆಸ್ನಲ್ಲಿ ಇಂಟ್ರೆಸ್ಟ್ ಇತ್ತು. ಸೊ ನಾನು ಅಲ್ಲಿ ಸಹ ಪ್ರಯತ್ನ ಮಾಡಿದ್ದೇನೆ ಆ್ಯಕ್ಚುಲಿ. ಸೊ ಅಲ್ಲಿ ನಮಗೆ ಎಂತ ಆಯ್ತು ಅಂತೇಳಿ 2009ನೇ ಇಸ್ವಿಯಲ್ಲಿ ಒಂದು ನಮಗೆ ಎಕ್ಸ್ಪೋರ್ಟ್ ಇದೊಂದು ಆರ್ಡರ್ ಸಿಕ್ಕಿತ್ತು. ಅಂದರೆ ಕೆನಡಾದಿಂದ ಒಂದು ಟೀಮ್ನವರು ನಮ್ಮ ಕಲೆಯನ್ನು ನೋಡಿ ಹುಡುಕಿಕೊಂಡು ಬಂದರು. ಇದೇ ಬೆಳ್ಳಿ ಬಿಸ್ನೆಸ್ ಬೆಳ್ಳಿದ ಬಿಸ್ನೆಸ್ ಹೇಳ್ತಾ ಇರೋದು. ಸೊ ನಮ್ಮ ಈ ಬೆಳ್ಳಿ ಕೆಲಸದ್ದೇ ಬೇರೆ ಬೇರೆ ದೇವಸ್ಥಾನಗಳಲ್ಲೆಲ್ಲ ಕೆಲಸ ನೋಡಿ ಕೆನಡಾದು ಆ ಮಹಾಲಕ್ಷ್ಮಿ ದೇವಸ್ಥಾನ ಅಲ್ಲಿಯ ಮ್ಯಾನೇಜ್ಮೆಂಟ್ನವರು ನಮ್ಮ ಇಲ್ಲಿ ಇಂಡಿಯಾದಲ್ಲಿ ಇದು ಯಾರು ಮಾಡಿದ್ದು ಕೆಲಸಗಳು, ಯಾರು ಒಳ್ಳೆ ಮಾಡ್ತಾರೆ ಅಂತೇಳಿ ಹುಡುಕಿಕೊಂಡು ಬಂದಾಗ ಅವರು ನಮ್ಮ ಮನೆಗೆ ಬಂದು, ಅಂದರೆ ತುಂಬ ದೇವಸ್ಥಾನಗಳದ್ದು ರಿವ್ಯೂ ತಗೊಂಡವರು, ಫೀಡ್ಬ್ಯಾಕ್ ತಗೊಂಡು ನಮ್ಮ ಮನೆಗೆ ಬಂದರು. ಸೊ ನಮ್ಮ ಮನೆಗೆ ಬಂದು ನಮ್ಮ ವರ್ಕ್ಶಾಪ್ ಎಲ್ಲ ನೋಡಿ, ನಮ್ಮ ಕೆಲಸ ಎಲ್ಲ ನೋಡಿ ಅವರಿಗೆ ಭಾರಿ ಖುಷಿ ಆಯಿತು. ಸೊ ಆಗ ನಮಗೆ ಅದೊಂದು ಎಕ್ಸ್ಪೋರ್ಟ್ ಆರ್ಡರ್ ಸಿಕ್ಕಿತ್ತು. ಆಗ ಎಂತ ಆಯಿತು ಅಂತ ಹೇಳಿದ್ರೆ, ತಂದೆಯವರಿಗೆ ಅಷ್ಟೊಂದು ಕಾನ್ಫಿಡೆನ್ಸ್ ಇರಲಿಲ್ಲ. ಅಂದರೆ ಅದೊಂದು ಎಕ್ಸ್ಪೋರ್ಟ್ ಕೆಲಸ ಮಾಡೋದ್ರಲ್ಲಿ ನಾವು ಏನು ಪ್ರಾಬ್ಲಮ್ ಇಲ್ಲ, ನಮಗೆ ನಾವು ಎಷ್ಟು ದೊಡ್ಡ ಕೆಲಸ ಸಹ ಮಾಡ್ತೇವೆ, ನಮಗೆ ಅದರಲ್ಲಿ ಕಾನ್ಫಿಡೆನ್ಸ್ ಇತ್ತು. ಬಟ್ ಈ ಕಂಪ್ಲೈನ್ಸಸ್ ಮತ್ತೆ ಇದನ್ನು ಎಕ್ಸ್ಪೋರ್ಟ್ ಮಾಡುವ ಪ್ರೊಸೀಜರ್ ನಮಗೆ ಗೊತ್ತಿರಲಿಲ್ಲ. ಎಡಿಷನಲ್ ವರ್ಕ್ ಏನಿದೆ, ಎಡಿಷನಲ್ ವರ್ಕ್ ಏನಿದೆ, ಅಥವಾ ಅದು ಡಾಕ್ಯುಮೆಂಟೇಶನ್ ಇದು ವರ್ಕ್ ನಮಗೆ ಗೊತ್ತಿರಲಿಲ್ಲ, ಅಥವಾ ಅದರಲ್ಲಿ ಗೊತ್ತಿದ್ದವರು ಕೂಡ ಬೇರೆ ಯಾರು ಇಲ್ಲ. ಓಕೆ. ಸೊ ಹಾಗೆ ನಮಗೆ ಸ್ವಲ್ಪ ಕನ್ಫ್ಯೂಷನ್ ಆಯ್ತು, ಅಂದರೆ ತಗೊಳ್ಬೇಕಾ ಬೇಡವಾ ಈ ಕೆಲಸ ಹೇಗೆ ಅಂತೇಳಿ. ಸೊ ಅದಕ್ಕೆ ನಾವು ಅವ್ರ ಹತ್ರ ರಿಕ್ವೆಸ್ಟ್ ಮಾಡಿದ್ದೆವು, ಹೀಗೆ ನಾವು ಕೆಲಸ ಮಾಡಿಕೊಡ್ಬೋದು, ಬಟ್ ನಮಗೆ ಕೆಲಸದ್ದು ಡಾಕ್ಯುಮೆಂಟೇಶನ್ ಎಲ್ಲ ಮಾಡಲಿಕ್ಕೆ ಸ್ವಲ್ಪ ಕಷ್ಟ ಆಗ್ಬೋದು ಅಂತ. ಅದಕ್ಕೆ ಅವ್ರು ಹೇಳಿದರು, ಇಲ್ಲ ನಿಮಗೆ ನಾವು ಟೈಮ್ ಕೊಡ್ತೇವೆ, ಸ್ವಲ್ಪ ನೀವು ಮಾಡಿ ಅದನ್ನು ಅಂತೇಳಿ ಅವರು ಸ್ವಲ್ಪ ಎನ್ಕರೇಜ್ ಮಾಡಿದರು ನಮಗೆ. ಸೊ ಆ ರೀತಿ ಮಾಡುವಾಗ ನಾನು ಸಹ ನನ್ನ ತಂದೆಯವರಿಗೆ ಹೇಳಿದೆ, ಇಲ್ಲ ಇದನ್ನು ನಾವು ಮಾಡುವ, ಬೇರೆ ಏನಾದರೂ ಕನ್ಸಲ್ಟೆಂಟ್ಸ್ ಯಾರನ್ನಾದರೂ ಇದ್ದರೆ ನಾವು ಹೈಯರ್ ಮಾಡುವ, ನಮಗೊಂದು ಎಕ್ಸ್ಪೀರಿಯನ್ಸ್ ಆಗ್ತದೆ ಅಂತೇಳಿ. ಸೊ ಆಗ ನನಗೆ ಇಂಟ್ರೆಸ್ಟ್ ಇತ್ತು. ಸೊ ಆ ಡಾಕ್ಯುಮೆಂಟೇಶನ್ ಪ್ರೋಸೆಸ್ಸಿಗೆಲ್ಲ ನಾನು ಸ್ವಲ್ಪ ಹೆಲ್ಪ್ ಮಾಡಿ, ನಾನು ಹತ್ರ ಫುಲ್ ಟೈಮ್, ತಂದೆಯವರು ಕೆಲಸ ನೋಡ್ಕೊಳ್ತಿದ್ರು, ವರ್ಕ್ ನೋಡ್ತಿದ್ರು, ನಾನು ಡಾಕ್ಯುಮೆಂಟೇಶನ್ ರಿಲೇಟೆಡ್ ಎಲ್ಲ ಮ್ಯಾನೇಜ್ಮೆಂಟ್ ಎಲ್ಲ ನೋಡ್ತಿದ್ದೆ. ಸೊ ಹಾಗೆ ನಾವು ನಮ್ಮ ಸಿ ಎ ಒಬ್ರು ಇದ್ದರು ಕಾರ್ಕಳದಲ್ಲಿ. ಸೊ ಆ ಸಿ ಎನ ನಾವು ಕಾಂಟ್ಯಾಕ್ಟ್ ಮಾಡಿದ್ದೆವು, ಹೀಗೆ ನಮಗೊಂದು ಆರ್ಡರ್ ಬಂದಿದೆ, ನಾವು ಹೇಗೆ ಮಾಡುವ ಅಂತೇಳಿ. ಆಗ ನನ್ನ ಐಡಿಯಾ ಇದ್ದದ್ದು ಏನು ಅಂತ ಹೇಳಿದರೆ, ಆಲ್ರೆಡಿ ಎಕ್ಸ್ಪೋರ್ಟ್ ಇಂಪೋರ್ಟ್ ಲೈಸೆನ್ಸ್ ಇದ್ದವರನ್ನು ಕಾಂಟ್ಯಾಕ್ಟ್ ಮಾಡೋದು. ಸೊ ಅವರಿಗೆ ನಾವು ಕೆಲಸ ಮಾಡಿ ಕೊಡೋದು. ಕೆಲಸ ಮಾಡಿ ಕೊಟ್ಟ ನಂತರ ಆ ಶಿಪ್ಮೆಂಟ್ ಅನ್ನು ಅವರ ಎಕ್ಸ್ಪೋರ್ಟ್ ಫರ್ಮ್ ಇಂದ ಎಕ್ಸ್ಪೋರ್ಟ್ ಮಾಡುದು. ಅಂದ್ರೆ ನಿಮ್ಗೆ ಆ ಎಡಿಷನಲ್ ಬರ್ಡನ್ ಬೀಳಲ್ಲ. ಆ ಎಡಿಷನಲ್ ಬರ್ಡನ್ ಬೀಳುದಿಲ್ಲ ಅಂತ ನಮ್ದೊಂದು ಐಡಿಯಾ ಇದೆ. ಹೌದು, ನಾವು ಒಟ್ಟಿಗೆ ಕೂತ್ಕೊಂಡು ಈ ತರ ಡಿಸ್ಕಸ್ ಮಾಡಿದ್ದೆವು. ಪುನಃ ನಾವು ಅದನ್ನು ರೆಡಿ ಮಾಡಿ, ನಮ್ಗೆ ಎಕ್ಸ್ಪೀರಿಯನ್ಸ್ ಇಲ್ಲಲ್ಲ, ನಮ್ಗೆ ಗೊತ್ತು ಇಲ್ಲ, ಮತ್ತೆ ಇದು ನಮ್ಗೆ ಕಂಟಿನ್ಯೂಸ್ ಆರ್ಡರ್ ಸಿಗ್ತದಂತ ಹೇಳಲಿಕ್ಕೆ ಆಗುದಿಲ್ಲ. ಒಂದಕ್ಕೋಸ್ಕರ ನಾವು ಎಲ್ಲ ಡಾಕ್ಯುಮೆಂಟೇಶನ್ ಯಾಕೆ ಮಾಡಬೇಕು ಅಂತ. ಸೊ ಇದೊಂದು ಐಡಿಯಾ ಬಂತು. ಸೊ ಇಡೀ ಐಡಿಯಾ ಬಂದ ನಂತರ ನಾನು ಮತ್ತೆ ನಮ್ದು ಸಿ ಎ ನಾವು ಡಿಸ್ಕಷನ್ ಮಾಡಿದ ಮೇಲೆ ನಾವು ಅವರ ಒಬ್ರು ಕಾಂಟ್ಯಾಕ್ಟ್ ನಲ್ಲಿ ಎಕ್ಸ್ಪೋರ್ಟರ್ ಇದ್ದಾರೆ. ಸೊ ಅವ್ರ ಹತ್ರ ಹೋದೆವು, ಅವರು GSB ಕೊಂಗಣಿ. ಸೊ ಅವರ ಹತ್ರ ಹೋದೆವು ನಾವು, ನಮ್ಮ ಒಂದು ಥಾಟ್ ಅನ್ನು ಅವರಿಗೆ ಇಟ್ಟೆವು, ಹೀಗೆ ನಮ್ಗೊಂದು ಆರ್ಡರ್ ಬಂದಿದೆ, ನಿಮ್ಮ ಫರ್ಮಲ್ಲಿ ಮಾಡ್ಬೋದು ಅಂತ. ಅದಕ್ಕೆ ಅವರು ನಮಗೆ ಎಂತ ಗೈಡ್ ಮಾಡಿದ್ರು ಅಂತ ಹೇಳಿದ್ರೆ, ಅವರು ಅರ್ಧ ಗಂಟೆ ಕೂತ್ಕೊಂಡು ನಮಗೆ ಅವರು ನಮ್ಮ ತಲೆ ಮೇಲೆ ಹಾಕಿದ್ರು. ಹೇಗೆ ಅಂತ ಹೇಳಿದ್ರೆ, ಅದು ಒಂದು ಲೆಕ್ಕದಲ್ಲಿ ಅವ್ರು ಹೇಳಿದ್ದು ಸರಿ ಅದು, ಬಟ್ ಅದು ನಮಗೆ ಮತ್ತೆ ಬರ್ಡೇನ್ ಆಯಿತು. ಈಗ ಅವ್ರು ಎಂತ ಹೇಳಿದ್ರು ಅಂತ ಹೇಳಿದ್ರೆ, ನೀವು ನೋಡಿ, ನೀವು ಎಲ್ಲ ಕೆಲಸ ಮಾಡ್ತೀರಿ, ನಿಮ್ಗೆ ಇಷ್ಟು ವರ್ಷದ್ದು ಒಂದು ಲೆಗೆಸಿ ಉಂಟು, ನಿಮ್ಮ ಅಜ್ಜನಿಗೆ ರಾಷ್ಟ್ರ ಪ್ರಶಸ್ತಿ ಸಿಕ್ಕಿದೆ, ಈಗ ನಿಮ್ಗೆ ಒಂದು ಫಾರಿನ್ ಇದ್ದು ಆರ್ಡರ್ ಬಂದಿದೆ. ಸೊ ಇಷ್ಟೆಲ್ಲ ಆಗುವಾಗ ನಾವೀಗ ಎಕ್ಸ್ಪೋರ್ಟ್ ಮಾಡ್ಬೋದು, ಮಾಡ್ಲಿಕ್ಕೆ ಆಗುದಿಲ್ಲ ಅಂತಿಲ್ಲ, ನಾನು ಮಾಡ್ತೇನೆ. ಆದ್ರೆ ವಿಷಯ ಎಂತ ಆಗ್ತದೆ ಅಂತ ಹೇಳಿದ್ರೆ, ಆ ಎಕ್ಸ್ಪೋರ್ಟ್ ಮಾಡಿದ್ರದ್ದು ಕ್ರೆಡಿಬಿಲಿಟಿ ಉಂಟಲ್ಲ, ಆ ಕ್ರೆಡಿಟ್ ಅದು ನಮ್ಗೆ ಸಿಗ್ತದೆ, ಅಂದ್ರೆ ಅವರಿಗೆ ಸಿಗ್ತದೆ. ಯಾರು ಎಕ್ಸ್ಪೋರ್ಟ್ ಮಾಡಿದಾರ ಅವರಿಗೆ ಸಿಗ್ತದೆ, ಅಂದ್ರೆ ಹೆಸರು ಎಲ್ಲ ಅವರದ್ದು ಇರ್ತದೆ, ನಿಮ್ಮ ಹೆಸರು ಇರುವುದಿಲ್ಲ. ಇದು ಹೇಗೆ ಅಂತ ಹೇಳಿದ್ರೆ, ಸಚಿನ್ ತೆಂಡೂಲ್ಕರ್ 6 ಹೊಡೆಯುದು, ಹೆಸರು ಇನ್ನೊಬ್ಬ ತಕೊಳ್ಳುದು, ಹಾಗೆ ಆಗ್ತದೆ. ನೀವೆಲ್ಲ ಇಷ್ಟೆಲ್ಲ ಎಫರ್ಟ್ ಹಾಕಿದ್ದೀರಿ, ನಿಮ್ದು ಇನ್ನೂ ಸಹ ಗ್ರೋ ಆಗ್ಲಿಕ್ಕೆ ಉಂಟು ನಿಮ್ಮ ಬಿಸ್ನೆಸ್, ಇದೊಂದು ನಿಮ್ಗೆ ಗುಡ್ ವಿಲ್, ನಿಮ್ಗೆ ಇದೊಂದು ಪ್ಲಸ್ ಪಾಯಿಂಟ್, ನೀವೊಂದು ಎಕ್ಸ್ಪೋರ್ಟ್ ಮಾಡಿದ್ದೀರಿ ಅಂತ ಹೇಳಿ ಹೇಳ್ತಾ ತಿರ್ಗಾಡ್ಬಹುದು. ನಿಮ್ಗೆ ಅದನ್ನು ಮಾರ್ಕೆಟಿಂಗ್ ಬ್ಯಾಕ್ ಗ್ರೌಂಡ್ ಅಲ್ಲಿ ನಿಮ್ಮ ಅಷ್ಟು ಎಫರ್ಟ್ಸ್ ಇದೆ, ಅದು ಎದುರು ಬರ್ಲಿ, ಆ ಎಫರ್ಟ್ ಇದೆ ಅಲ್ಲ, ಅದು ಎದುರು ಬರ್ಲಿ ಅಂತ ಹೇಳಿ ಅವರು ಗೈಡ್ ಮಾಡಿದ್ರು. ಸೊ ಅದೇನು ದೊಡ್ಡ ವಿಷಯ ಏನಿಲ್ಲ, ನಾವು ನಿಮ್ಗೆ ಬೇಕಿದ್ರೆ ಗೈಡ್ ಮಾಡ್ತೇವೆ, ಅದನ್ನ ಹೇಗೆ ಮಾಡಬೇಕು, ಡಾಕ್ಯುಮೆಂಟೇಶನ್ ಹೇಗೆ ಮಾಡ್ಬೇಕು ಎಲ್ಲ ನಾವು ಹೇಳಿಕೊಡ್ತೇವೆ. ಮುಂಚೆ ನಿಮ್ಗೆ ಅದೇ ಇತ್ತಲ್ಲ, ಯಾರು ಗೈಡ್ ಮಾಡೋರು ಇರ್ಲಿಲ್ಲ ಅಂತ ಹೇಳಿ ಇತ್ತು. ಕರೆಕ್ಟ್, ಅವ್ರು ಹೇಳಿದ್ರು ನಮ್ಗೆ ನಾವು ಗೈಡ್ ಮಾಡ್ತೇವೆ ನಿಮ್ಗೆ, ಸೊ ಹಾಗಾಗಿ ನೀವೇ ಎಕ್ಸ್ಪೋರ್ಟ್ ಮಾಡಿ ಅಂತ ಹೇಳಿ.
Correct. ಎಕ್ಸ್ಪೋರ್ಟ್ ನಾವು ಮಾಡೋದು ಬೇಡ, ನೀವು ಇಷ್ಟೆಲ್ಲ ಕೆಲಸ ಮಾಡಿದವರಿಗೆ ಇದು ಒಂದು ದೊಡ್ಡ ವಿಷಯ ಅಲ್ಲ, ಸೊ ನೀವೇ ಮಾಡಿ, ನಾವು ನಿಮಗೆ ಗೈಡ್ ಮಾಡ್ತೇವೆ ಅಂತೇಳಿ ಅವರು ಈ ಥರ ನಮಗೆ ಗೈಡೆನ್ಸ್ ಕೊಟ್ಟರು. ಓಕೆ ಸರ್. ಆಗ ನಮ್ಮ ಸಿ ಎ ಕೂಡ ಇದು ಹೌದು ಅಂತ ಅನ್ನಿಸಿತು. ಅದೆಲ್ಲ ನಾನು ಮಾಡ್ತೇನೆ ಅಂತೇಳಿ ಅವರಿಗೂ ಸ್ವಲ್ಪ ಎಕ್ಸ್ಪೀರಿಯನ್ಸ್ ಇತ್ತು. ಅವರಂದ್ರೆ ಈ ಕ್ಯಾಶ್ಯೂ ಬಿಸ್ನೆಸ್ ಇಂಪೋರ್ಟ್ ಎಕ್ಸ್ಪೋರ್ಟ್ ಇದೆಲ್ಲ ಹ್ಯಾಂಡಲ್ ಮಾಡ್ತಾರೆ. ಸೊ ಹಾಗಾಗಿ ಅವರಿಗೆ ಅದರದ್ದು ಐಡಿಯಾ ಇತ್ತು. ಸೊ ಹಾಗೆ ಅವರು ಹೇಳಿದ್ರು ನಮಗೆ ಏನಂತ ಹೇಳಿದ್ರೆ, ನಾವು ನಿಮಗೆ ಗೈಡ್ ಮಾಡ್ತೇವೆ, ಸೊ ಆ ರೀತಿ ನಾವು ಡಾಕ್ಯುಮೆಂಟೇಶನ್ ಎಲ್ಲ ರೆಡಿ ಮಾಡುವ ಅಂತೇಳಿ ಹಾಗೆ ನಮ್ದು ಸ್ಟಾರ್ಟ್ ಆಯ್ತು. ಎಕ್ಸ್ಪೋರ್ಟ್ ಇದ್ದು ಸ್ಟಾರ್ಟ್ ಆಯ್ತು. ಎಕ್ಸ್ಪೋರ್ಟ್ ಇದ್ದು ಡಾಕ್ಯುಮೆಂಟೇಶನ್ ಇದೆಲ್ಲ ಸ್ಟಾರ್ಟ್ ಆಯ್ತು. ಈಚೆಯಿಂದ ಕೆಲಸ ಸ್ಟಾರ್ಟ್ ಆಗಿದೆ ನಮ್ದು. ಆ ಪ್ಯಾರಲಲ್ಲಿ ನಡೀತಾ ಇತ್ತು. ಎಕ್ಸ್ಪೋರ್ಟ್ ಇದ್ದು ಲೈಸೆನ್ಸ್, ಡಾಕ್ಯುಮೆಂಟೇಶನ್, ಕಂಪ್ಲಯನ್ಸಸ್, ಅದಕ್ಕೆ ಬೇಕಾದ ಡಾಕ್ಯುಮೆಂಟ್ಸ್ ಅದನ್ನೆಲ್ಲ ನಾವು ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡಿದ್ದೇವೆ. ಓಕೆ, ಈಗ ನೀವು ನಿಮ್ಮ ಆರ್ಟ್ ಬಿಸ್ನೆಸ್ ಅಲ್ಲಿ ಒಂದು ಹೊಸ ವೆಂಚರ್ ಅಂದ್ರೆ ಎಕ್ಸ್ಪೋರ್ಟ್ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡಿದ್ರಿ. ಸೊ ಇದಕ್ಕೆ ನಿಮ್ಗೆ ಎಷ್ಟು ಅಡಿಷನಲ್ ಟೈಮ್ ತಗೊಳ್ತು? ಈ ನೀವು ಡಾಕ್ಯುಮೆಂಟೇಶನ್ ಏನು ಹೇಳ್ತಿದ್ದೀರಾ, ಅದಕ್ಕೆ ಎಷ್ಟು ಟೈಮ್ ತಗೊಳ್ತು? ಅದು ಆ್ಯಕ್ಚುಲಿ ಏನು ಅಂತ ಹೇಳಿದರೆ, ನಮ್ಮದು ಆ ಟೈಮ್ನಲ್ಲಿ ರಿಜಿಸ್ಟ್ರೇಷನ್ ಆಗ GST ಎಲ್ಲ ಇರಲಿಲ್ಲ. ಆ ಟೈಮ್ನಲ್ಲಿ ಖಾಲಿ ವ್ಯಾಟ್ ಇದ್ದದ್ದು, ವ್ಯಾಲ್ಯೂ ಆ್ಯಡೆಡ್ ಟ್ಯಾಕ್ಸ್ ಅಂತ ಹೇಳಿ ಇತ್ತು. ಮತ್ತು ನಮಗೆ ಸರ್ವಿಸ್ ಟ್ಯಾಕ್ಸ್ ಆ್ಯಕ್ಚುಲಿ. ಸೊ ಅದರದ್ದು ರಿಲೇಟೆಡ್ ನಾವು ಸಿದ್ಧಿವಿನಾಯಕ ಕಲಾಕೇಂದ್ರ ಅಂತೇಳಿ ನಮ್ಮದು ರಿಜಿಸ್ಟರ್ಡ್ ಫರ್ಮ್ ಇತ್ತು. ಅದರ ನಂತರ ನಾವು ಇದು ಮಾಡುವಾಗ ಸಿದ್ಧಿವಿನಾಯಕ ಎಕ್ಸ್ಪೋರ್ಟ್ಸ್ ಅಂತೇಳಿ ಇದಕ್ಕೆ ಅಂತೇಳಿ ನಾವು ಸಪ್ರೇಟ್ ಒಂದು ಫರ್ಮ್ ಮಾಡಿದೆವು. ಅದಕ್ಕೂ ನಮ್ದು ಮೊದಲಿದ್ದಕ್ಕೂ ನಾವು ಕನೆಕ್ಟ್ ಮಾಡಲಿಲ್ಲ. ಯಾಕಂದ್ರೆ ಯಾವ್ದ್ರದ್ದು? ಸಿದ್ಧಿವಿನಾಯಕ ಕಲಾಕೇಂದ್ರ ಅಂತ ಇದ್ದದ್ದು. ಇದು ನಾವು ಡಾಕ್ಯುಮೆಂಟೇಶನ್ ಮಾಡುವಾಗ ಸಪರೇಟ್ ಸಿದ್ಧಿವಿನಾಯಕ ಎಕ್ಸ್ಪೋರ್ಟ್ಸ್ ಅಂತ ಹೇಳಿ ಒಂದು ಮಾಡಿದೆವು. ನಾವು ಸಪರೇಟ್ ಎಂಟಿಟಿ ಮಾಡಿದೆವು. ಅದಕ್ಕೆ ಇದಕ್ಕೂ ನಾವು ಕನೆಕ್ಟ್ ಮಾಡಲಿಲ್ಲ, ಇದೊಂದು ಸಪರೇಟ್ ಇರಲಿ ಅಂತ ಹೇಳಿ ಮಾಡಿದೆವು. ಸೊ ಇದು ಈ ಡಾಕ್ಯುಮೆಂಟೇಶನ್ ಅಂತ ಹೇಳಿದ್ರೆ ಬಾಕಿ ನಮ್ಮ ಬಿಸ್ನೆಸ್ಗೆ ಬೇಕಾದ್ದೇ ಎಲ್ಲ ಇದಕ್ಕೆ ಸಹ ಬೇಕು. ಒಂದು ಈಗಿನ ಕಾಲದಲ್ಲಿ ಅದು ಈಗ GST ರಿಜಿಸ್ಟ್ರೇಷನ್ ಇರಲಿ, ಟ್ಯಾಕ್ಸ್ ರಿಜಿಸ್ಟ್ರೇಷನ್ ಇರಲಿ, ಸರ್ವಿಸ್ ಟ್ಯಾಕ್ಸ್ ಇರಲಿ, ಅದು ಎಲ್ಲ ಬೇಕು ಇದರಲ್ಲಿ. ಪ್ಲಸ್ ಇದರಲ್ಲಿ ಎಡಿಷನಲ್ ಏನು ಅಂತ ಹೇಳಿದ್ರೆ, ಒಂದು ಬ್ಯಾಂಗ್ಳೂರಿಂದ ಒಂದು ಇಂಪೋರ್ಟ್ ಎಕ್ಸ್ಪೋರ್ಟ್ ಲೈಸೆನ್ಸ್ ತಗೊಳ್ಳಿಕ್ಕೆ ಉಂಟು. ಅಂದ್ರೆ ಇಂಪೋರ್ಟ್ ಎಕ್ಸ್ಪೋರ್ಟ್ ಕೋಡ್ ಒಂದು ಸಿಗ್ತದೆ ನಮಗೆ, ಇಂಪೋರ್ಟರ್ ಎಕ್ಸ್ಪೋರ್ಟರ್ ಕೋಡ್ ಅಂತ ಹೇಳಿ ಸಿಗ್ತದೆ. ಇದು ಅಡಿಷನಲ್ ಅಂದ್ರೆ ನೀವು ಈಗ ಬಿಸ್ನೆಸ್ ಮಾಡೋದಕ್ಕಿಂತ ಅಡಿಷನಲ್ ಡಾಕ್ಯುಮೆಂಟ್. ಸೊ ಇದೊಂದು ಒಳ್ಳೆ ಇನ್ಫಾರ್ಮೇಶನ್. ಹೌದು, ಇದು ಯಾರು ಕೂಡ ಇಂಪೋರ್ಟ್ ಎಕ್ಸ್ಪೋರ್ಟ್ ಬಿಸ್ನೆಸ್ ಮಾಡಬೇಕು ಅಂತ ಹೇಳಿ ಆದ್ರೆ ಅವರಿಗೆ ಒಂದು ಕೋಡ್ ಸಿಗ್ತದೆ, ಇಂಪೋರ್ಟ್ ಎಕ್ಸ್ಪೋರ್ಟ್ ಲೈಸೆನ್ಸ್ ವಿತ್ ಕೋಡ್ ಸಿಗ್ತದೆ, ಅದಕ್ಕೊಂದು ಸರ್ಟಿಫಿಕೇಶನ್ ಇರ್ತದೆ. ಸೊ ಆ ಸರ್ಟಿಫಿಕೇಶನ್ ಅನ್ನು ನಾವು ಮಾಡಿಸ್ಕೊಳ್ಬೇಕು. ಅದು ನಾವು ಮಾಡಿಸ್ಕೊಂಡೆವು. ಅದು ಬ್ಯಾಂಗ್ಳೂರಿಗೆ ನಾವು ಅಪ್ಲಿಕೇಶನ್ ಮಾಡಿ ಅದು ನಾವು ಮಾಡಿಸ್ಕೊಂಡೆವು. ಸೊ ಇದರಲ್ಲಿ ಮೇನ್ ಏನು ಅಂತ ಹೇಳಿದ್ರೆ, ನಮಗೆ ಎಕ್ಸ್ಪೋರ್ಟ್ ಮಾಡುವಾಗ ಆಕ್ಚುಲಿ ಪ್ರತಿ ಒಂದು ಪ್ರಾಡಕ್ಟಿಗೆ, ಈಗ ಉದಾಹರಣೆಗೆ ನಾವು ಈಗ ಬೆಳ್ಳಿ, ನಮ್ಮದ್ರಲ್ಲಿ ಏನಾಗಿದೆ ಅಂತ ಹೇಳಿದ್ರೆ, ನಮ್ಮ ಎಕ್ಸ್ಪೋರ್ಟ್ ಶಿಪ್ಮೆಂಟಲ್ಲಿ ಎಲ್ಲ ರೀತಿದ್ದು ಮೆಟೀರಿಯಲ್ ಕೂಡ ಇತ್ತು. ಅದರಲ್ಲಿ ಬೆಳ್ಳಿ ಇತ್ತು, ಹಿತ್ತಾಳೆ ಇತ್ತು, ಮರ ಇತ್ತು. ಮತ್ತೆ ನಾವು ಬೆಳ್ಳಿ ಮತ್ತೆ ಆ ಮರಕ್ಕೆ ಮಧ್ಯದಲ್ಲಿ ನಾವು ಈ ಎಂಬೋಸ್ ಮಾಡ್ತೇವೆ, ನಕ್ಷೆಯನ್ನು ಎಂಬೋಸ್ ಮಾಡ್ತೇವಲ್ಲ. ಸೊ ಈ ನಕ್ಷೆ ಎಂಬೋಸ್ ಆಗುವಾಗ ಅದರ ಮಧ್ಯದಲ್ಲಿ ಗ್ಯಾಪ್ ಇರ್ತದೆ, ಕರೆಕ್ಟ್, ಉಬ್ಬು ಆಗ್ತದಲ್ಲ, ಆ ಮಧ್ಯದಲ್ಲಿ ಗ್ಯಾಪ್ ಇರ್ತದೆ. ಆ ಗ್ಯಾಪ್ ಅಲ್ಲಿ ಇದು ಡ್ಯಾಮೇಜ್ ಆಗಬಾರ್ದು ಅಂತ ನಾವು ಒಳಗಿನಿಂದ ಕೆಮಿಕಲ್ ಹಾಕ್ತೇವೆ. ಆ ಕೆಮಿಕಲ್ ಏನು ಅಂತ ಹೇಳಿದ್ರೆ, ನಾವು ಅದಕ್ಕೆ ಇದು ಹೇಳ್ತೇವೆ ಅಂತ, ಮೆಟಲ್ ಪೇಸ್ಟ್ ಅಂತ ಹೇಳ್ತೇವೆ. ಅದು ಹಾರ್ಡ್ ಆಗ್ತದೆ. ಫಸ್ಟಿಗೆ ಸಾಫ್ಟ್ ಇರ್ತದೆ, ಸ್ಮೂತ್ ಇರ್ತದೆ, ಬೆಣ್ಣೆ ತರ ಇರ್ತದೆ. ಅದು ಒಳಗೆ ಹಾಕಿದ ಮೇಲೆ ಅದು ಗಟ್ಟಿ ಆಗ್ತದೆ. ಮತ್ತೆ ಇದು ಇದಾಗುದಿಲ್ಲ, ಎಂತ ಡ್ಯಾಮೇಜ್ ಆಗುದಿಲ್ಲ ನಕ್ಷೆ. ಸೊ ಅದಕ್ಕೆ ನಾವು ಅದನ್ನು ಒಳಗೆ ಹಾಕ್ತೇವೆ. ಸೊ ಇಲ್ಲಿ ಎಕ್ಸ್ಪೋರ್ಟ್ ಮಾಡುವಾಗ ನಾವು ಪ್ರತಿ ಒಂದು ನಮ್ಮ ಮೆಟಲ್ ಇರಲಿ, ಅದ್ರಲ್ಲಿ ಎಂತೆಂತ ಕಂಟೆಂಟ್ ಉಂಟು ಅದದ್ದು ನಾವು ಡಿಸ್ಕ್ರಿಪ್ಷನ್ ಕೊಡ್ಬೇಕು ಡಾಕ್ಯುಮೆಂಟೇಶನ್ ಮಾಡುವಾಗ. ಅದ್ರದ್ದು ಕೆಮಿಕಲ್ ನೇಮ್, ಅದ್ರಲ್ಲಿ ಏನೇನು ಕೆಮಿಕಲ್ ಇದೆ, ಯಾಕಂದ್ರೆ ಯಾರು ಡ್ರಗ್ಸ್ ಎಲ್ಲ ಫಾರಿನಿಗೆಲ್ಲ ಕಳಿಸಬಾರ್ದಲ್ಲ. ಸೊ ಅದಕ್ಕೋಸ್ಕರ ಅದದು ಭಯಂಕರ ಸ್ಟ್ರಿಕ್ಟ್ ರೂಲ್ಸ್ ಉಂಟು, ಎಲ್ಲದೂ ಡಿಸ್ಕ್ರಿಪ್ಷನ್ ಉಂಟು. ಮತ್ತೆ ಅದ್ರಲ್ಲಿ ಒಂದು ವಿಶೇಷ ಏನು ಅಂತ ಹೇಳಿದ್ರೆ, ಈಗ ಬೆಳ್ಳಿ ಅಂತ ಹೇಳಿ ಆದ್ರೆ, ಬೆಳ್ಳಿದ್ದು ಶೀಟ್ ನಾವು ಡಿಸೈನ್ ಮಾಡಿ ಕಳಿಸುದಾದ್ರೆ ಅದಕ್ಕೊಂದು ಕೋಡ್ ವರ್ಡ್ ಉಂಟು. ಆ ಕೋಡ್ ವರ್ಡ್ ಮಾತ್ರ ಹಾಕ್ಬೇಕು, ಇದರದ್ದು ಎಲ್ಲ ಡೀಟೇಲ್ ಬರೀಲಿಕ್ಕಿಲ್ಲ. ಅವರಿಗೆ ಅಲ್ಲಿ ಕಂಪ್ಯೂಟರ್ ಅಲ್ಲಿ ಆ ಕೋಡ್ ವರ್ಡ್ ಹಾಕುವಾಗ ಅದು ಡೀಟೇಲ್ಸ್ ಬರ್ತದೆ ಆಟೋಮೆಟಿಕ್. ಅಂದ್ರೆ ಅದೆಲ್ಲ ಪ್ರೀಫಿಕ್ಸ್ಡ್ ಉಂಟು. ನಮ್ಮ ಕೇಸಲ್ಲಿ ಏನಾಗಿದೆ ಅಂತ ಹೇಳಿದ್ರೆ, ಇದೊಂದು ಯೂನಿಕ್ ವಿಷಯ, ಹಾಗಾಗಿ ಇದ್ರದ್ದು ಪ್ರೀಫಿಕ್ಸ್ಡ್ ಕೋಡೇ ಇಲ್ಲ. ಇದು ನಮ್ ಪ್ರಾಬ್ಲಮ್ ಆಯ್ತು. ಇದು ನೀವಾಗ ಏನ್ ಹೇಳ್ತಿದ್ದೀರಾ, ಅದು ಈಗ ನೀವು ಇಲ್ಲಿ ಈ ಕೆಲಸ ಮಾಡುವಾಗ ಅದ್ ನಿಮ್ಗೆ ಆಗ ಆ ಟೈಮ್ ಅಲ್ಲಿ ಅದು ಬೇಕಿತ್ತಾ? ಈಗ ನೀವು ಎಕ್ಸ್ಪೋರ್ಟ್ ಇಲ್ಲ, ಇದು ಎಕ್ಸ್ಪೋರ್ಟ್ ಮಾಡುವಾಗ, ಕೆಲಸ ಮಾಡುವಾಗ ನಮ್ಗೆ ಏನು ಪ್ರಾಬ್ಲಮ್ ಇಲ್ಲ. ನಮ್ಗೆ ಇದ್ರಲ್ಲಿ ಮೇನ್ 2 ಚಾಲೆಂಜ್. ನಮ್ಗೆ ಇಲ್ಲಿ ಕೆಲಸ ಮಾಡುದು ದೊಡ್ಡ ಸಮಸ್ಯೆ ಅಲ್ಲ. ಒಂದು ಚಾಲೆಂಜ್ ಏನು ಅಂತ ಹೇಳಿದ್ರೆ, ನಮ್ಗೆ ಅಲ್ಲಿದ್ದು ಮೆಜರ್ಮೆಂಟ್ಸ್ ಉಂಟಲ್ಲ, ನಮ್ಗೆ ಆಕ್ಚುಲಿ ಆ ಬಾಗಿಲಿದ್ದು ಮೆಜರ್ಮೆಂಟ್, ಆ ಮೆಜರ್ಮೆಂಟ್ ಅಲ್ಲಿ ಹೋಗಿ ನಮ್ಗೆ ತರ್ಲಿಕ್ಕೆ ಆಗುದಿಲ್ಲ, ಯಾಕಂದ್ರೆ ಡಿಸ್ಟೆನ್ಸ್ ತುಂಬಾ ಎಕ್ಸ್ಪೆನ್ಸಿವ್ ಆಗ್ತದೆ. ಸೊ ಅದಕ್ಕೋಸ್ಕರ ಆ ಮೆಜರ್ಮೆಂಟ್ ಅನ್ನು ಹೇಗೆ ತರುವುದು ಅಂತ ಅನ್ನುವಂಥದ್ದು ನಮ್ಗೆ ಒಂದು ಚಾಲೆಂಜ್. ಎರಡನೇದು ಚಾಲೆಂಜ್ ಡಾಕ್ಯುಮೆಂಟೇಶನ್. ಎಕ್ಸ್ಪೋರ್ಟ್ ಮಾಡ್ಲಿಕ್ಕೆ ಡಾಕ್ಯುಮೆಂಟೇಶನ್ ಏನೇನು ಬೇಕು ನಮ್ಗೆ ಯಾರಿಗೂ ಗೊತ್ತಿಲ್ಲ. ಗೊತ್ತಾಯ್ತಲ್ಲ, ನಮ್ಗೆ ನಮ್ಮ CA ಅಥವಾ ನಮ್ಮ ಕನ್ಸಲ್ಟೆಂಟ್ಗೆ ಗೊತ್ತಿರೋದು ಕ್ಯಾಶ್ಯುದ್ದು ಮಾತ್ರ. ಇದೊಂದು ಯೂನಿಕ್ ಪ್ರಾಡಕ್ಟ್. ಈ ಯೂನಿಕ್ ಪ್ರಾಡಕ್ಟ್ ಗೆ ನಮ್ಗೆ ಎಲ್ಲಿಗೆ ಸಹ ಯಾರಿಗೂ ಗೊತ್ತಿಲ್ಲ ಹೇಗೆ ಮಾಡಬೇಕು ಅಂತ. ನಾವು ಆಫೀಸರ್ ಹತ್ರ ಕೇಳಿಯೇ ಮಾಡ್ಬೇಕಾಗ್ತದೆ. ಇದು ಎರಡನೇದು ಚಾಲೆಂಜ್. ಮೂರನೇದು ಚಾಲೆಂಜ್ ಅಂತ ಹೇಳಿದ್ರೆ, ನಮ್ಗೆ ಅಲ್ಲಿ ಫಿಟ್ಟಿಂಗ್ ಮಾಡೋದು ಹೇಗೆ ಅಂತ ಹೇಳಿ ನಾವು ಹೋಗದೆ ಫಿಟ್ ಮಾಡ್ಬೇಕು ಅವರು.
ಓಕೆ ಅಲ್ಲಿಯ ಕಾರ್ಪೆಂಟರ್ ಫಿಟ್ ಮಾಡಬೇಕು. ಓಕೆ ಅದು ಒಂದು ಚಾಲೆಂಜ್. 4ನೇದು ಚಾಲೆಂಜ್ ಅಂತ ಹೇಳಿದ್ರೆ ನಮಗೆ ಪೇಮೆಂಟ್ ಇದ್ದು. ಕರೆಕ್ಟ್. ಪೇಮೆಂಟ್ ಇದ್ದಾದ್ರೂ ನಮ್ಗೆ ಅಷ್ಟು ದೊಡ್ಡ ಟೆನ್ಷನ್ ಇಲ್ಲ, ಯಾಕಂತ ಹೇಳಿದ್ರೆ ಅವರು ಇಲ್ಲಿಯವರೇ, ಅಲ್ಲಿಗೆ ಆ ಕೆಲಸ ಮಾಡಿಸಿದವರು ಊರಿನವರೇ, ಓಕೆ ಹಾಗಾಗಿ ನಮ್ಗೆ ಅಲ್ಲಿ ಕನ್ನಡ ಮಾತಾಡುವವರೇ ಅವರು. ಹಾಗಾಗಿ ನಮ್ಗೆ ಅದು ಅಷ್ಟು ಟೆನ್ಷನ್ ಇಲ್ಲ. ಇದು 3 ವಿಷಯ ನಮ್ಗೆ ಮೇಜರ್ ಪ್ರಾಬ್ಲಮ್. ಈ 3 ವಿಷಯದಲ್ಲಿ ನಾವು ಒಂದೊಂದನ್ನೇ ಪ್ರಾಬ್ಲಮ್ ಸಾಲ್ವ್ ಮಾಡ್ತಾ ಬಂದೆವು. ಫಸ್ಟ್ ಇದ್ದು ಪ್ರಾಬ್ಲಮ್ ಅಂತ ಹೇಳಿದ್ರೆ ಮೆಜರ್ಮೆಂಟ್ ಇದ್ದು. ಮೆಜರ್ಮೆಂಟ್ ಗೆ ನಾವು ಎಂತ ಮಾಡಿದೆವು ಅಂತ ಹೇಳಿದ್ರೆ, ಇಲ್ಲಿ ಅವರು ಅಲ್ಲಿ ಒಬ್ರು ಇದ್ದಾರೆ, ಅಂದ್ರೆ ಇಲ್ಲಿ ಕರ್ನಾಟಕದವರೇ ಇದ್ದಾರೆ, ಅವರಿಗೆ ನಾವು ಗೈಡ್ ಮಾಡಿದೆವು ಹೇಗೆ ಮೆಜರ್ಮೆಂಟ್ ತೆಗೆಯುವುದು ಅಂತ ಹೇಳಿ. ಅವರಿಗೆ ಟೇಪ್ ಹಿಡಿದು ವಿಡಿಯೋ ಶೂಟಿಂಗ್ ಮಾಡಿ, ಒಬ್ಬನ ವಿಡಿಯೋ ಮಾಡುದು, ಅವರು ಟೇಪ್ ಹಿಡಿಯುದು, ಮತ್ತೆ ನಾವು ವಿಡಿಯೋ ಕಾಲ್ ನಲ್ಲಿ ಅವರಿಗೆ ಹೇಳುದು ಈ ರೀತಿ ಮಾಡಿ ಅಂತ. ಹಾಗೆ ಸ್ಟೆಪ್ ಬೈ ಸ್ಟೆಪ್ ಮಾಡಿ ನಾವೆಲ್ಲ ಮೆಜರ್ಮೆಂಟ್ ತಂದೆವು. ಸೊ ಅಲ್ಲಿಗೆ ಆ ಪ್ರಾಬ್ಲಮ್ ಸಾಲ್ವ್ ಆಯ್ತು. 2ನೇದು ಪ್ರಾಬ್ಲಮ್ ಅಂತ ಹೇಳಿದ್ರೆ ನಮ್ಗೆ ಮೇನ್ ಇದು ಎಕ್ಸ್ಪೋರ್ಟ್ ಮಾಡುದು ಹೇಗೆ ಅನ್ನುವಂಥದ್ದು. ಕರೆಕ್ಟ್. ಸೊ ಇದು ಎಲ್ಲ ನಮ್ದು ಕೆಲಸ ಆಗುವಾಗ ಒಂದು 3-4 ವರ್ಷ ಹೋಯ್ತು. ಅದಕ್ಕೆ ಆ ಕೋಡ್ ಹೇಳಿದ್ರಲ್ಲ ಅದು ಇಲ್ಲ ಅಂತ, ಅದೇ ಅದು ಕೋಡ್ ಇರ್ಲಿಲ್ಲ. ಸೊ ಅದಕ್ಕೆ ನಾವೆಂತ ಮಾಡಿದೆವು, ನಾವು ಹೋಗಿ ಡೈರೆಕ್ಟ್ ಆಫೀಸರ್ ಹತ್ರ ಕಾಂಟ್ಯಾಕ್ಟ್ ಮಾಡಿದೆವು, ಈ ಪ್ರಾಬ್ಲಮ್ ಎಂತ ಮಾಡುದು ಅಂತ. ಅವ್ರು ನಮ್ಗೆ ಕೆಲವೆಲ್ಲ ಸೊಲ್ಯೂಷನ್ ಕೊಟ್ಟರು. ಅವರಿಗೂ ಗೊತ್ತಿಲ್ಲ, ಇಲ್ಲಿಯ ಈ ನ್ಯೂ ಮ್ಯಾಂಗ್ಳೂರ್ ಪೋರ್ಟ್ ಇದ್ದು ಆಫೀಸರ್ಸ್ಗೆ ಯಾರಿಗೂ ಗೊತ್ತಿಲ್ಲ ಇದದ್ದು ಹೇಗೆ ಕೋಡ್ ಅಂತ ಹೇಳಿ, ಯಾಕಂದ್ರೆ ಅವರಿಗೆ ಇಂಥದ್ದೊಂದು ಎಕ್ಸ್ಪೀರಿಯನ್ಸ್ ಇಷ್ಟವರೆಗೆ ಆಗ್ಲೇ ಇಲ್ಲ. ಎಕ್ಸಿಸ್ಟಿಂಗ್ ಎಲ್ಲ ಗೊತ್ತಿತ್ತು ಎಕ್ಸಿಸ್ಟಿಂಗ್ ಅದು ರೂಟೀನ್ ಗೊತ್ತುಂಟು, ಇದೊಂದು ಹೊಸ್ತು ವಿಷಯ, ಅನ್ಯೂಜುವಲ್ ಇದೊಂದು ಶಿಪ್ಮೆಂಟ್. ಸೊ ಅದಕ್ಕೋಸ್ಕರ ಅವರು ಫಸ್ಟ್ ಎಂತ ಮಾಡಿದ್ರು, ಅವರು ಡಿನೈ ಮಾಡಿದ್ರು, ನಮ್ಗೆ ಸಹ ಗೊತ್ತಿಲ್ಲ, ನೀವು ಇದನ್ನು ಚೆನ್ನೈಯಿಂದ ಕಳಿಸಿ ಅಂತ ಹೇಳಿ. ಇಲ್ಲಿ ಮಂಗಳೂರಿಂದ ಕಳಿಸ್ಲಿಕ್ಕೆ ಅವ್ರು ರೆಸ್ಪಾನ್ಸಿಬಲ್. ಇದು ಹೀಗೆ ಗವರ್ಮೆಂಟ್ ಸಿಸ್ಟಮ್ ಹೇಗೆ ಅಂತ ಹೇಳಿದ್ರೆ, ನೀವು ಟೋಪಿ ಇನ್ನೊಬ್ಬರ ಮೇಲೆ ಇಡ್ತಾ ಹೋಗುದು ನ್ಯಾಚುರಲ್ ಇದು ಇಂಡಿಯಾದಲ್ಲಿ. ಇದಕ್ಕೆ ನಾವು ಏನು ಮಾಡುವ ಹಾಗಿಲ್ಲ. ಇದೊಂದು ನಮ್ಗೆ ಭಯಂಕರ ಒಳ್ಳೆ ಎಕ್ಸ್ಪೀರಿಯನ್ಸ್. ಇದು ನಾನು ಎಲ್ಲರಿಗೆ ವ್ಯೂವರ್ಸ್ ಹೇಳ್ಬೇಕು, ಯಾಕಂತ ಹೇಳಿದ್ರೆ ಈ ಎಕ್ಸ್ಪೀರಿಯನ್ಸ್ ಪ್ರತಿಯೊಬ್ಬ ಬಿಸ್ನೆಸ್ ಮ್ಯಾನಿಗೆ ಬರಬೇಕು. ಆಗ ಅವನಿಗೆ ಗೊತ್ತಾಗ್ತದೆ ಫ್ಯೂಚರ್ ನಾನು ನೆಕ್ಸ್ಟ್ ಯಾವ್ದು ಬಿಸ್ನೆಸ್ ಹೇಗೆ ಮಾಡಬೇಕು, ಪ್ರಿಕಾಷನರಿ ಏನೇನು ತಗೊಳ್ಬೇಕು ಅಂತ ಹೇಳಿ ಅವರಿಗೆ ಗೊತ್ತಾಗ್ತದೆ. ಸೊ ಹಾಗಾಗಿ ಇದೊಂದು ಬೆಸ್ಟ್ ಎಕ್ಸ್ಪೀರಿಯನ್ಸ್. ಸೊ ಇಲ್ಲಿ ಏನಾಯ್ತು ಅಂತ ಹೇಳಿದ್ರೆ, ನಮ್ಗೆ ಆಗ ಪುನಃ ಚೆನ್ನೈಗೆ ಇಟ್ಕೊಂಡು ಹೋಗ್ಬೇಕು ಅಂತ ಹೇಳಿ ಆಯ್ತು. ಅದನ್ನು ಚೆನ್ನೈಯಿಂದ ಮಾಡಬೇಕು ಅಂತೇಳಿ ನಾವು ಅದಕ್ಕೆ ಹೈಯರ್ ಆಫೀಸರಿಗೆ ಒಂದು ಮೇಲ್ ಹಾಕಿದೆವು. ಮೇಲ್ ಮತ್ತೆ ಹಾಕಿದ್ರು, ಹೀಗೆ ಒಂದು ಎಂಕ್ವೈರಿ ಹಾಕಿದೆ, ಈಗ ನಮ್ದು ಒಂದು ಎಕ್ಸ್ಪೋರ್ಟ್ ಮಾಡ್ಲಿಕ್ಕೆ ಉಂಟು, ನಮ್ಗೆ ಇಂಥದ್ದು ಪ್ರಾಬ್ಲಮ್ ಉಂಟು. ಬಟ್ ಹೈಯರ್ ಆಫೀಸಿಂದ ನಮ್ಗೆ ಒಳ್ಳೆ ಪಾಸಿಟಿವ್ ರೆಸ್ಪಾನ್ಸ್ ಬಂತು. ಅವರು ಕರೆಕ್ಟ್ ಅದಕ್ಕೆ ಸೊಲ್ಯೂಷನ್ ಮಾಡಿ, ನೀವು ಹಾಗಿದ್ರೆ ಇದನ್ನು ಕ್ಯಾಟಗರೈಸ್ ಮಾಡಿ, ಬೆಳ್ಳಿ ಮತ್ತೆ ಇದನ್ನು ಮಾಡಿ ಈ ಕೋಡ್ ಹಾಕಿ ಅಂತೇಳಿ ಅವರು ಕ್ಲಿಯರ್ ಆಗಿ ಬರೆದು ಕೊಟ್ರು ನಮ್ಗೆ. ಸೊ ಮತ್ತೆ ಅವರು ಕೆಳಗಿನ ಆಫೀಸರ್ಸ್ಗೆ ಒಂದು CC ಇಟ್ಟಿದ್ರು. ಸೊ ಇದೆಲ್ಲ ಆದ ಮೇಲೆ ಮತ್ತೆ ಏನಾಯ್ತು ಅಂತ ಹೇಳಿದ್ರೆ, ಇಲ್ಲಿ ಇನ್ನೊಂದು ಪ್ರಾಬ್ಲಮ್ ಆಯ್ತು. ಏನು ಅಂತ ಹೇಳಿದ್ರೆ, ನಾವು ಆಕ್ಚುಲಿ ಏನ್ ಮಾಡ್ತೇವೆ ಅಂತ ಹೇಳಿದ್ರೆ, ಎಲ್ಲವನ್ನು ಆ ಫಿಕ್ಸ್ ಮಾಡಿ ಕಳಿಸುದು. ಈಗ ಬೆಳ್ಳಿದ್ದು ಶೀಟ್ ಅನ್ನು ನಾವು ವುಡನ್ ಪಲ್ಲಕ್ಕಿಗೆ ಅಥವಾ ವುಡನ್ ಬಾಗಿಲಿಗೆ ಫಿಕ್ಸ್ ಮಾಡಿ ಕಳಿಸುವಂಥದ್ದು. ಇಲ್ಲಿ ಎಂತ ಆಯ್ತು ಅಂತ ಹೇಳಿದ್ರೆ, ಅವರು ಅದು ಫಿಕ್ಸ್ ಮಾಡ್ಲಿಕ್ಕಿಲ್ಲ, ಯಾಕಂದ್ರೆ ನಾವು ಅದನ್ನು ಚೆಕ್ ಮಾಡಬೇಕು. ನೀವು ಆ ಒಳಗೆ ಕೆಮಿಕಲ್ ಇಟ್ಟಿದ್ದೀರಲ್ಲ, ಅದು ನೀವು ಹೇಳಿದ್ದೆ ಕೆಮಿಕಲ್ ಇಟ್ಟಿದ್ದೀರಾ ಅಥವಾ ಬೇರೆ ಇಟ್ಟಿದ್ದೀರಾ ನೋಡ್ಬೇಕು ನಮ್ಗೆ. ಸೊ ಹಾಗಾಗಿ ಅದನ್ನು ಫಿಕ್ಸ್ ಮಾಡೋ ಹಾಗಿಲ್ಲ ಅಂತ ಆಯ್ತು. ಇದೊಂದು ದೊಡ್ಡ ಪ್ರಾಬ್ಲಮ್ ಸ್ಟಾರ್ಟ್ ಆಯ್ತು, ನಮ್ಗೆ ಎರೈಸ್ ಆಯ್ತು. ಎಂತ ಮಾಡುದಪ್ಪ, ಹಾಗೆ ಫಿಕ್ಸ್ ಮಾಡದೆ ನಾವು ಕಳಿಸ್ಲಿಕ್ಕೆ ಸಾಧ್ಯವಿಲ್ಲ, ಯಾಕಂದ್ರೆ ಅಲ್ಲಿ ಹೋಗಿ ಫಿಕ್ಸ್ ಮಾಡ್ಲಿಕ್ಕೆ ಕ್ವೈಟ್ ಇಂಪಾಸಿಬಲ್. ಸೊ ಹಾಗಾಗಿ ಎಂತ ಮಾಡುದಪ್ಪ ಅಂತ ಆಯ್ತು. ಮತ್ತೆ ಪುನಃ ನಾವು ಅವರಿಗೆ ಕಾಂಟ್ಯಾಕ್ಟ್ ಮಾಡ್ತೇವೆ, ಹೀಗೆ ನಮ್ಗೆ ಒಂದು ಇಶ್ಯೂ ಉಂಟು, ನೀವು ನಮ್ಗೆ ಫಿಕ್ಸ್ ಮಾಡಿಯೇ ಕಳಿಸ್ಬೇಕು, ಎಂತ ಮಾಡುದು ಅಂತ. ಹಾಗಿದೆ ನೀವು ಅದರದೊಂದು ವಿಡಿಯೋ ಮಾಡಿ, ಫೋಟೋಗ್ರಾಫ್ಸ್ ತೆಗೀರಿ. ಮತ್ತೆ ನಾವು ಎಂತ ಮಾಡ್ತೇವೆ, ನಿಮ್ದೆಲ್ಲ ಶಿಪ್ಪಿಂಗ್ ರೆಡಿ ಆದ್ಮೇಲೆ ನಾವು ರ್ಯಾಂಡಮ್ ಚೆಕ್ ಮಾಡ್ತೇವೆ. ನೀವು ಅಲ್ಲಿ ಮಾತ್ರ ಓಪನ್ ಮಾಡಿ ನಮ್ಗೆ ತೋರಿಸಿ, ಮತ್ತೆ ಇಲ್ಲಿಯೇ ಫಿಕ್ಸ್ ಮಾಡಿ ನಮ್ಮ ಎದುರಿಗೆ ಮತ್ತೆ ಕಳಿಸುವ ಅಂತ. ಸೊ ಅದಕ್ಕೆ ನಾವು ಎಗ್ರಿ ಆದೆವು, ಆಯ್ತು ತೊಂದರೆ ಇಲ್ಲ, ಒಂದು ಕಡೆ ಸ್ವಲ್ಪ ಡ್ಯಾಮೇಜ್ ಆದ್ರೂ ತೊಂದರೆ ಇಲ್ಲ, ನಾವು ಹಾಗೆ ಮಾಡುವ ಅಂತ ಆಯ್ತು. ಫುಲ್ ನಾವು ಕೆಲಸ ರೆಡಿ ಮಾಡಿದೆವು. ಫುಲ್ ಕೆಲಸ ರೆಡಿ ಆದ ಮೇಲೆ ಅದನ್ನು ಶಿಪ್ಮೆಂಟ್ಗೆ ಕಂಪ್ಲೀಟ್ ರೆಡಿ ಆಯ್ತು. ಅಂದ್ರೆ ಇದೊಂದು ಹೊಸತ್ ಎಕ್ಸ್ಪೀರಿಯನ್ಸ್, ಬಟ್ ಅದ್ರಲ್ಲಿ ತುಂಬಾ ಕಲೀಲಿಕ್ಕೆ ಸಿಕ್ತು. ತುಂಬಾ ಕಲಿತೆ ನಾನು, ತುಂಬಾ ಅಂತ ಹೇಳಿದ್ರೆ ಮತ್ತೆ ನನ್ನ ನೆಕ್ಸ್ಟ್ ಇದ್ದು ಎಲ್ಲ ಗ್ರೋತಿಗೆ ಅದೇ ಕಾರಣ. ಆಕ್ಚುಲಿ ನೆಕ್ಸ್ಟ್ ನಂದು ಎಲ್ಲ ಇವತ್ತು ನಾನು ಇಲ್ಲಿ ಇದ್ದೇನೆ ಆದ್ರೆ ನನಗೆ ಅದು ಎಕ್ಸ್ಪೋರ್ಟ್ ಇದ್ದು ಎಕ್ಸ್ಪೀರಿಯನ್ಸೇ ಕಾರಣ. ಕರೆಕ್ಟ್. ಬೇರೆ ಬೇರೆ ಅಂದ್ರೆ ಈಗ ಪೋರ್ಟಲ್ ಆಗ್ಲಿ ಬೇರೆ ಬೇರೆ ಏನೇನು ಇಶ್ಯೂಸ್ ಆಗಿದೆ ಎಲ್ಲ ನಂಗೆ ಗೊತ್ತಾಯ್ತು. ಆಮೇಲೆ ಎಂತ ಪ್ರಾಬ್ಲಮ್ ನೆಕ್ಸ್ಟ್ ಮಾಡುವವರಿಗೆಲ್ಲ ನಾವು ಈಗ ಗೈಡ್ ಮಾಡಬಹುದು, ಹೇಗೆ ಬೇರೆ ಪ್ರಾಬ್ಲಮ್ಸ್ ಅನ್ನು ಹೇಗೆ ಫೇಸ್ ಮಾಡೋದು ಎಲ್ಲ ಗೊತ್ತಾಗ್ತದೆ ನಮ್ಗೆ. ಓಕೆ ಸರ್. ಸೊ ಈಗ ನೀವು ಈ ಎಕ್ಸ್ಪೋರ್ಟ್ ಇದು ಒಂದು ಬಿಸ್ನೆಸ್ ಸಿಕ್ಕಿ ನಿಮ್ಗೆ ಏನೇನೆಲ್ಲ ಪ್ರಾಬ್ಲಮ್ ಆಯ್ತು, ಸೊ ಸ್ಟೆಪ್ ಬೈ ಸ್ಟೆಪ್ ಹೇಳಿದ್ರಿ. ಸೊ ಈಗ ಇನ್ನೊಂದು ಸ್ಟೆಪ್ ಅದರದ್ದು ಪ್ಯಾಕಿಂಗ್ ಮಾಡಿ ಅದನ್ನ ಎಕ್ಸ್ಪೋರ್ಟ್ ಮಾಡ್ಬೇಕಾದ್ರೆ ಅಲ್ಲಿ ಅದು ಹೇಗೆ ಆಯ್ತು, ಪ್ಯಾಕಿಂಗ್ ಪ್ರೊಸೆಸ್ ಅಲ್ಲಿ ಏನೇನೆಲ್ಲ ಇರುತ್ತೆ? ಅದು ಆಕ್ಚುಲಿ ಎಕ್ಸ್ಪೋರ್ಟ್ ಮಾಡುವಾಗ ಅದಕ್ಕೆ ಪಕ್ಕ ಇದು ಪ್ಯಾಕಿಂಗ್ ಇರ್ಬೇಕಾಗ್ತದೆ, ಯಾಕಂದ್ರೆ ಅದು ಡ್ಯಾಮೇಜ್ ಆಗಬಾರ್ದು. ಕಳಿಸುವಾಗ ಅವ್ರು ಅದನ್ನು ಹೇಗೆ ಕಳಿಸುದು, ಅದನ್ನ ಪ್ಯಾಕಿಂಗ್ ಮಾಡಿ ನಾವು ಶಿಪ್ಪಲ್ಲಿ ಅಂತ ಹೇಳಿದ್ರೆ ಈಗ ಕಂಟೈನರ್ ಇರ್ತದೆ, ನಿಮ್ಗೆ ಗೊತ್ತಾಗ್ಬೋದು. ನಾವು ರೋಡಲ್ಲಿ ನೋಡುವಾಗ ಇಡೀ ಒಂದು ಕಬ್ಬಿಣದ್ದು ಬಾಕ್ಸ್ ಇರ್ತದೆ, ಫುಲ್ ಕ್ಲೋಸ್ಡ್ ಒಂದು ಬಾಕ್ಸ್ ಇರ್ತದೆ, ಅದೆಲ್ಲ ಕಂಟೈನರ್, ಅದೆಲ್ಲ ಎಕ್ಸ್ಪೋರ್ಟ್ ಆಗುವಂತದ್ದು. ಸೊ ಆ ಕಂಟೈನರ್ ಇದ್ದೇ ಒಂದು ಕಂಪನಿ ಉಂಟು ಸಪರೇಟ್, ಅದು ಶಿಪ್ಪರ್ಸ್ ಅಂತ ಹೇಳಿ ಇರ್ತಾರೆ. ಸೊ ಅವರಿಂದ ನಾವು ಕಳಿಸ್ಬೇಕು. ಶಿಪ್ಪಿಂಗ್ ಏಜೆನ್ಸಿ ಇರ್ತದೆ, ಈಗ ಇಲ್ಲಿ ಜಯನಾರಾಯಣ್ ಶಿಪ್ಪಿಂಗ್ ಏಜೆನ್ಸಿ, ಸೊ ಇಂಥದ್ದು ತುಂಬಾ ಮಂಗಳೂರಿನಲ್ಲಿ ಒಂದು 7-8 ಕಂಪನಿ ಉಂಟು, ಶಿಪ್ಪಿಂಗ್ ಏಜೆನ್ಸಿ ಉಂಟು.
ಸೊ ಅವ್ರ ಹತ್ರ ನಾವು ಕಳಿಸ್ಬೇಕು, ನಾವು ಡೈರೆಕ್ಟ್ ಕಳಿಸ್ಲಿಕ್ಕೆ ಆಗುದಿಲ್ಲ. ಅವರನ್ನು ಹೇಗೆ ಕಾಂಟ್ಯಾಕ್ಟ್ ಅವರನ್ನು ನಾವು ಕಾಂಟ್ಯಾಕ್ಟ್ ಮಾಡಿ ಅವರನ್ನು ಹೈರ್ ಮಾಡಬೇಕು. ಓಕೆ ಸೊ ಈಗ ಇದು ಎಂತ ಆಯ್ತು, ನಮ್ಗೆ 2009 ಅಲ್ಲಿ ನಮ್ಗೆ ಆರ್ಡರ್ ಸಿಕ್ಕಿದ್ದು. ಆಲ್ಮೋಸ್ಟ್ 2013 ನಲ್ಲಿ ನಮ್ದು ಎಲ್ಲ ಕೆಲಸ ಕಂಪ್ಲೀಟ್ ಆಯ್ತು. ಓಕೆ ಕೆಲಸ ಎಲ್ಲ ಕಂಪ್ಲೀಟ್ ಆಯ್ತು. ಕೆಲಸ ಕಂಪ್ಲೀಟ್ ಆದ ಮೇಲೆ ಮತ್ತೆ ನಾವು ಇದನ್ನು ಎಕ್ಸ್ಪೋರ್ಟ್ ಮಾಡುವಂತದ್ದೇ ನಮ್ದು ಪ್ರೋಸೆಸ್. ಸೊ ಇದಕ್ಕೆ ಪ್ಯಾಕಿಂಗಿಗೆ ನಾವು ಕಾರ್ಪೆಂಟರ್ ಇದ್ರು, ಅದಕ್ಕೆಲ್ಲ ವುಡನ್ ಬಾಕ್ಸ್ ಮಾಡಿಸ್ಬೇಕು. ಅಂದ್ರೆ ಈಗ ಫುಲ್ ಹೌದು, ಈಗ assemble ನಮ್ದು- ಮಾಡಿ ನೀವು ಪ್ಯಾಕಿಂಗ್ ಹೌದೌದು, ಅಲ್ಲ assemble ಮಾಡಿ. ಅಸೆಂಬಲ್ ಮಾಡಿ ಅಲ್ಲ, ಇಲ್ಲ, ಪೀಸ್ ಪೀಸ್ separate. ಸಪರೇಟ್ Okay. ಸಪರೇಟ್ ಮಾಡಿ ಓಕೆ ವುಡನ್ ಇದ್ದು ಬಾಕ್ಸ್ ಅಲ್ಲಿ ಅದನ್ನ Okay. ಥರ್ಮೋಕೋಲ್ ಎಲ್ಲ ಹಾಕಿ ಫುಲ್ ಪ್ಯಾಕಿಂಗ್ ಮಾಡಬೇಕು. ಓಕೆ ಸೊ ಅದರಲ್ಲಿ ಸಹ ಒಂದು ಏನು ಅಂತ ಹೇಳಿ ನಾವು ಬಾಕ್ಸಸ್ ಮಾತ್ರ ಮಾಡುದು, ಬಾಕ್ಸಸ್ ಅನ್ನ ಕ್ಲೋಸ್ ಮಾಡ್ಲಿಕ್ಕಿಲ್ಲ. ಬಾಕ್ಸಸ್ ಅನ್ನ ಕ್ಲೋಸ್ ಮಾಡುದು ಅಲ್ಲಿ ಆಫೀಸರ್ ನ ಕಸ್ಟಮ್ಸ್ ಆಫೀಸರ್ಸ್ ನ ಎದುರಿಗೆ. ಅವ್ರ Okay. ರ್ಯಾಂಡಮ್ ಚೆಕಿಂಗ್ ಉಂಟು ನಮ್ಮ ಕೇಸಲ್ಲಿ. Correct. ಇಲ್ಲದಿದ್ರೆ ಯೂಶುವಲಿ ಎಕ್ಸ್ಪೋರ್ಟ್ ಹೇಗೆ ಅಂತ ಹೇಳಿದ್ರೆ, ಈಗ ನಮ್ದು ಕ್ಯಾಶುಯಲ್ ಎಕ್ಸ್ಪೋರ್ಟ್ ಮಾಡ್ತಾರಲ್ಲ, ಅದು ಹೇಗೆ ಅಂತ ಹೇಳಿದ್ರೆ ಇಲ್ಲಿಯೇ ಫುಲ್ ಪ್ಯಾಕ್ ಮಾಡ್ತಾರೆ. ಮತ್ತೆ ಒಬ್ರು ಕಸ್ಟಮ್ಸ್ ಆಫೀಸರ್ ಇಲ್ಲಿ ಬಂದು ಚೆಕ್ ಮಾಡಿ ಅದನ್ನು ಸೀಲ್ ಮಾಡ್ತಾರೆ. ಮತ್ತೆ ಅದು ಸೀಲ್ ಹೊಡಿಲಿಕ್ಕೆ ಯಾರಿಗೂ ರೈಟ್ ಇಲ್ಲ. ಓಕೆ ಒಮ್ಮೆ ಇಲ್ಲಿ ಕಸ್ಟಮ್ ಆಫೀಸರ್ ಸೀಲ್ ಮಾಡಿ ಅದಕ್ಕೊಂದು ಕೋಡ್ ಹಾಕ್ತಾರೆ ಆ ಸೀಲಿಗೆ. ಓಕೆ ಆ ಸೀಲಿಗೆ ಕೋಡ್ ಹಾಕಿದ ಮೇಲೆ ಮತ್ತೆ ಅವರು ಬಿಚ್ಚುದು ಅಲ್ಲಿ ಅವರೇ, ಅಲ್ಲೇ, ಯಾರು okay. ನಮ್ಮ ರಿಸೀವರ್ ಇದ್ದಾರೆ Receiver, ಅವರ okay. ಎದುರಿಗೆ ಅವರು, ಓಪನ್ ಮಾಡಿ ಅವರ ಕಸ್ಟಮ್ಸ್ ಆಫೀಸರ್, ಆ ದೇಶದ ಕಸ್ಟಮ್ಸ್ ಆಫೀಸರ್ ನ ಎದುರಿಗೆ ಅವ್ರು ರಿಸೀವರೇ ಓಪನ್ ಮಾಡಿದ್ದು. ಮಿಡ್ಲ್ ಅಲ್ಲಿ ಎಲ್ಲಿ ಸಹ ಓಪನ್ ಮಾಡ್ಲಿಕ್ಕಿಲ್ಲ ಅಟ್ Okay. ಎನಿ ಕಾಸ್ಟ್. ಓಕೆ ಯಾರಿಗೂ ರೈಟ್ಸ್ ಇಲ್ಲ, ಇದು Okay. ರೂಲ್ಸ್. ಓಕೆ ಸೊ ಈ ತರ ನಮ್ಮ ಕೇಸಲ್ಲಿ ಏನು ಅಂತ ಹೇಳಿದ್ರೆ, ಅವರು ನಮ್ಮ ಸೈಟಿಗೆ ಬಂದು ಮಾಡ್ಲಿಲ್ಲ, ಅವರು ಇಲ್ಲಿಯೇ ಪೋರ್ಟ್ ಅಲ್ಲಿಯೇ ಓಪನ್ ಮಾಡಿ 2-3 ಆಫೀಸರ್ಸ್ ಎಲ್ಲ ರ್ಯಾಂಡಮ್ ಚೆಕ್ ಮಾಡಿ ಮಾಡ್ಬೇಕಿತ್ತು. ಓಕೆ ಸೊ ನಮ್ದೊಂದು ಸ್ಪೆಷಲ್ ಕೇಸ್ ಹಾಗಾಗಿ. ಯಾಕಂದ್ರೆ ನಮ್ಮದ್ರಲ್ಲಿ ಬೆಳ್ಳಿ, ಹಿತ್ತಾಳೆ, ಆ ಕೆಮಿಕಲ್, ಮತ್ತೊಂದು ಬಟ್ಟೆ ಸಹ ಇತ್ತು. ಆಕ್ಚುಲಿ ಬಟ್ಟೆ ಆದ್ರೆ ಬಟ್ಟೆ ಮಾತ್ರ ಎಕ್ಸ್ಪೋರ್ಟ್ ಮಾಡಬೇಕು. ರೂಲ್ಸ್ ಪ್ರಕಾರ ಇರುವುದು ಹೇಗೆ ಅಂತ ಹೇಳಿದ್ರೆ, ಒಂದು ಕಂಟೈನರ್ ನೀವು ಬಟ್ಟೆ ಮಾತ್ರ ಕಳಿಸ್ಬೇಕು, ವೆಲ್ವೆಟ್. ಬೆಳ್ಳಿ ಆದ್ರೆ ಬೆಳ್ಳಿ ಮಾತ್ರ ಕಳಿಸ್ಬೇಕು. ಈ ತರ ಮಿಕ್ಸ್ ಮಾಡಿ ಕಳಿಸುವಂತ ಕಾನ್ಸೆಪ್ಟ್ ಇಲ್ಲ. ಓಕೆ ಸೊ ಅದು ನಮ್ಮದ್ರಲ್ಲಿ ಮಾತ್ರ ಇರುದು, ಒಂದೇ ಕಂಟೈನರ್ ನಲ್ಲಿ ಇಷ್ಟೆಲ್ಲ ಐಟಮ್ಸ್ ಓಕೆ ಪ್ಲಸ್ ಅದರಲ್ಲಿ ಒಂದು ಕೆಲವು ಕೆಮಿಕಲ್. ಅದು ಇನ್ಕ್ಲೂಡೆಡ್ ನಿಮ್ದು ಹೌದೌದು, included. ಬಟ್ಟೆ, ಹೌದೌದು, ಎಲ್ಲ ಅದೊಂದು ಪಲ್ಲಕ್ಕಿಯಲ್ಲಿ ಎಲ್ಲ ಬರ್ತದೆ. ಓಕೆ ಒಂದು ಪಲ್ಲಕ್ಕಿ, ದಾರಬಂಧ, ಬಾಗಿಲು, ಇಷ್ಟೆಲ್ಲ ಐಟಮ್ ಇತ್ತು. ಅಷ್ಟೆಲ್ಲ ಐಟಮ್ ಇತ್ತು. ಓಕೆ ಸೊ ಅದು ಐಟಮ್ಸ್ ಅನ್ನು ಹೇಗೆ ಕಳಿಸುದು? ಸೊ ಇದು ನಮ್ದು ಇದು ಡಿಫ್ರೆಂಟ್ ಪ್ರೊಸೀಜರ್ ಸ್ವಲ್ಪ. ಓಕೆ ಓಕೆ ಸೊ ಹಾಗೆ ನಾವು ಎಲ್ಲವನ್ನು ಪ್ಯಾಕ್ ಮಾಡಿದೆವು. ಕಂಪ್ಲೀಟ್ ಪ್ಯಾಕ್ ಮಾಡಿ ಆದ ಮೇಲೆ ಅದನ್ನು ಸೀಲ್ ಮಾಡಲಿಲ್ಲ, ಖಾಲಿ ಅದನ್ನು ಬಾಕ್ಸ್ ಅನ್ನು ರೆಡಿ ಮಾಡಿ ಒಂದು 7 ಬಾಕ್ಸ್ ಆಗಿದೆ. ಸೊ ಆ 7 ಬಾಕ್ಸಿಗೆ ಆಕ್ಚುಲಿ ಒಂದು ಕಂಟೈನರ್ ಫುಲ್ ಬೇಡ ನಮ್ಗೆ, ಅರ್ಧ ಕಂಟೈನರ್ ಸಾಕು, ಅಷ್ಟೇ Okay. ಇದ್ದದ್ದು. ಹಾಫ್ Okay, half ಅಷ್ಟು ದೊಡ್ಡದಿರ್ಲಿಲ್ಲ. ಅದನ್ನ ಕಂಟೈನರ್ ಅಂದ್ರೆ ದೊಡ್ಡದು ಬರ್ತದೆ, ಅದರಲ್ಲಿ ಬೇರೆ ಬೇರೆ ಸೈಜ್ ಇದ್ದು ಕಂಟೈನರ್ ಇರ್ತದೆ. ಇರ್ತದೆ. ಸೊ ಈ ಕಂಟೈನರ್ ನಲ್ಲಿ ನಮ್ಗೆ ಫುಲ್ ಕಂಟೈನರ್ ಬುಕ್ ಮಾಡ್ಬೇಕಾಯ್ತು, ಯಾಕಂದ್ರೆ ಪಾರ್ಸೆಲ್ ಕಳಿಸುವ ವ್ಯವಸ್ಥೆ ಇಲ್ಲಿ ಇಲ್ಲ ಮಂಗಳೂರಿನಲ್ಲಿ. ನಾವು ಚೆನ್ನೈಯಿಂದ ಕಳಿಸ್ಬೇಕು. ಓಕೆ ಸೊ ಅದೊಂದು ಇಶ್ಯೂ ಆಯ್ತು. ಬಟ್ ನಾವಲ್ಲಿ ಕಾಸ್ಟ್ ನೋಡಿದೆವು, ನಮ್ಗೆ ಕಾಸ್ಟ್ ಇಡೀ ಕಂಟೈನರ್ ಬುಕ್ ಮಾಡುದೇ ಚೀಪ್ ಆಗ್ತದೆ ಚೆನ್ನೈಗೆ ಅಲ್ಲಿ. ಓಕೆ ಇದೆಲ್ಲ ಪ್ರೋಸೆಸ್ ಮಾಡುವಾಗ ಚೆನ್ನೈ ಪೋರ್ಟ್ ಇಂದ ಕಳಿಸೋದಕ್ಕಿಂತ ಇದೆ ಈ ಪೋರ್ಟ್ ಇಂದ ನಮ್ಗೆ ಕಳಿಸೋದು ಹತ್ರ ಆಗ್ತದೆ ನಮ್ಗೆ. ಸೊ ಅದಕ್ಕೋಸ್ಕರ ನಾವು ಫುಲ್ ಕಂಟೈನರ್ ಬುಕ್ ಮಾಡಿದೆವು ಒಂದು Okay. ಕಂಪನಿದು. ಹ. ಸೊ ಅದರಲ್ಲಿ ತುಂಬಾ ಕಂಪನಿ ಉಂಟು ಪುನಃ ಹ. ಅಗೈನ್, ಅದೊಂದು ದೊಡ್ಡ ಇದು. ಹ. ಸೊ ನಾವು ಎಂತ ಮಾಡಿದೆವು, ಶಿಪ್ಪಿಂಗ್ ಏಜೆನ್ಸಿ ಒಟ್ಟಿಗೆ ಕೋಆರ್ಡಿನೇಟ್ ಮಾಡಿ ಅವರಿಗೆ ಡಾಕ್ಯುಮೆಂಟ್ಸ್ ಎಲ್ಲ, ತುಂಬಾ ಡಾಕ್ಯುಮೆಂಟ್ಸ್ ಬೇಕು ಅದಕ್ಕೆ. ಸೊ ಆ ಡಾಕ್ಯುಮೆಂಟ್ಸ್ ಎಲ್ಲವನ್ನು ನಾವು ಅವರಿಗೆ ಕೊಟ್ಟೆವು. ಯಾರಿಗೆ? ನಮ್ಮ ಇನ್ವಾಯ್ಸಸ್, ಆಮೇಲೆ ಇದು ಫಾರಿನ್ ಮನಿ ಬಂದದ್ದಕ್ಕೆ ಎಲ್ಲ ರೆಕಾರ್ಡ್ಸ್. ಯಾಕಂದ್ರೆ ಇದು ಫಾರಿನ್ ಇಂದ ಬರುವಂತ ದುಡ್ಡಿಗೆ ಸಹ ರಿಸ್ಟ್ರಿಕ್ಷನ್ ಉಂಟು, ಯಾಕೆ ಬಂತು, ನೀವು ಕೆಲಸ ಮಾಡಿದ್ದಕ್ಕೆ ಅದಕ್ಕೆ ಬಿಲ್ ಅದು ಕರೆಕ್ಟ್ ಮ್ಯಾಚ್ ಆಗಬೇಕು, ಅಲ್ಲಿ ಮಿಸ್ ಮ್ಯಾಚ್ ಆಗಬಾರ್ದು, ಬ್ಯಾಲೆನ್ಸ್ ಶೀಟ್ ಅದು ಇದೆಲ್ಲ ಪರ್ಫೆಕ್ಟ್ ಆಗಿ ವಿಷಯಗಳಿದೆ. ತುಂಬಾ ವಿಷಯಗಳುಂಟಿದೆ. ಇದೊಂದು ಒಳ್ಳೆ ಎಕ್ಸ್ಪೀರಿಯನ್ಸ್. ಸೊ ಅದನ್ನೆಲ್ಲ ಮಾಡಿದೆವು ಕಂಪ್ಲೀಟ್. ಸೊ ಇದಕ್ಕೆಲ್ಲ ಪ್ರೊಸೆಸ್ ಆಗುವಾಗಲೇ ನಮಗೆ ಕೆಲಸ ಆದ್ಮೇಲೆ 1 ವರ್ಷ ತಾಗಿತ್ತು. ಅದೇ ಅಲ್ಲಿ ಹೋದ್ಮೇಲೆ ಆ ಡಾಕ್ಯುಮೆಂಟ್ ಇಲ್ಲ, ಯಾಕಂದ್ರೆ ನಮ್ಗೆ ಗೊತ್ತಿಲ್ಲ ಅಲ್ಲ, ನಾವು ಬಿಗಿನರ್ಸ್. ಬಟ್ ಈ ಕನ್ಸಲ್ಟೆಂಟ್ ಇದ್ರು ಎಲ್ಲ ಕೊಟ್ಟಿದ್ದಾರೆ. ಬಟ್ 2013 ಇಂದ 1 ವರ್ಷ ಆಯ್ತು ಹೌದು, ಹೇಳ್ತೀರಾ? 2013 ಇಂದ 1 ವರ್ಷ ಆಯ್ತು. 14 ಆಯ್ತು ನಾವು ಇದೆಲ್ಲ ಪ್ರೊಸೆಸ್ ಆಗುವಾಗ. ಅಷ್ಟೆಲ್ಲ ಆಗುವಾಗ ಅವರು ಪ್ರತಿಯೊಂದು ಸ್ಟೆಪ್ ಅಲ್ಲಿ ನಮಗೆ ಬೇರೆ ಬೇರೆ ಡಾಕ್ಯುಮೆಂಟ್ಸ್ ಕೇಳ್ತಾರೆ. ಯಾಕಂದ್ರೆ ಇದೊಂದು ಯೂನಿಕ್. ಅಲ್ಲಿ ಏನಾಗ್ತದೆ ಅಂತ ಹೇಳಿ ಆಫೀಸರ್ಸ್ ಕೂಡ ಅಲರ್ಟ್ ಇರ್ತಾರೆ. ಇದೊಂದು ಬೇರೆ ವಿಷಯ ಹೇಳಿದ ತಕ್ಷಣ ಅವರು ಸ್ವಲ್ಪ ಎಕ್ಸ್ಟ್ರಾ ಕೇರ್ ತಗೊಳ್ತಾರೆ. ಇದು ನಮ್ಗೆ ನಾಳೆ ಎಲ್ಲರೂ ಇಶ್ಯೂ ಆಗ್ಬೋದಾ ಅಂತ ಅವರು ಎಕ್ಸ್ಟ್ರಾ ಡಾಕ್ಯುಮೆಂಟ್ ಕೇಳ್ತಾರೆ. ನಮ್ಗೆ ಹೇಳ್ದೆ ಇರೋಕ್ಕೂ ಆಗಲ್ಲ, because ನಮಗೂ ಫಸ್ಟ್ ಹೌದು. ಎಕ್ಸ್ಪೀರಿಯನ್ಸ್. ಸೊ ಹಾಗಾಗಿ ಎಂತ ಆಯ್ತು, ಬೇರೆ ಬೇರೆ ಡಾಕ್ಯುಮೆಂಟ್ಸ್ ಕೊಡುವಾಗ ಡಿಲೇ ಆಯ್ತು, 1 ವರ್ಷ ಡಿಲೇ ಆಯ್ತು. ಎಂಡ್ ಆಫ್ ದ ಡೇ ಆಯ್ತು, ಇದು ಕಂಪ್ಲೀಟ್ ಆಯ್ತು. ಕಂಪ್ಲೀಟ್ ಆಗಿ ಇಲ್ಲಿ ಪೋರ್ಟಿಗೆ ಬಂತು. ಪೋರ್ಟಿಗೆ ಬಂದ ನಂತರ ಆಫೀಸರ್ಸ್ ಬಂದ ಮೇಲೆ ನಮಗೆ ಒಂದು ಕೆಲವು ಕಡೆ ರ್ಯಾಂಡಮ್ ಆಗಿ ಚೆಕ್ ಮಾಡಿದ್ರು, ಅವರು ತೆಗಿಲಿಕ್ಕೆ ಹೇಳಿದ್ರು. ಬೈ ಚಾನ್ಸ್ ಏನು ಅಂತ ಹೇಳಿ ನಮ್ದು ಫೋಟೋಗ್ರಾಫ್ಸ್ ಇದೆಲ್ಲ ನೋಡುವಾಗ ಅವರಿಗೆ ಫೇತ್ ಬಂದು ಎಲ್ಲಿ ಸಹ ಮಿಡ್ಲಲ್ಲಿ ತೆಗೆಯೋದು ಬೇಡ, ಓಕೆ ಅಂತ ಜಸ್ಟ್ ಕಣ್ಣಲ್ಲಿ ನೋಡಿ ನಾವು ಸೀಲ್ ಮಾಡಿದ್ವಿ. ಇದೊಂದು ನಮ್ದು ಚಾನ್ಸ್. ಇಲ್ಲ ಇದ್ರೆ ನಾವು ಮಿಡ್ಲಲ್ಲಿ ಓಪನ್ ಮಾಡ್ಬೇಕು. ಸೊ ಆ ಕೆಮಿಕಲ್ ಎಲ್ಲ ನೋಡೋದು ಬೇಡ, ತೊಂದರೆ ಇಲ್ಲ, ನಮ್ಗೆ ಫೇತ್ ಉಂಟು ಅಂತ ಹೇಳಿ ಓಪನ್ ಮಾಡಿ ಎಲ್ಲ ಕಳಿಸಿದ್ರು. ಅದು ಹೋಯ್ತು, ನಾವು ಶಿಪ್ ಅಲ್ಲಿ ಕಳಿಸಿದ್ವಿ. ಅದಕ್ಕೆ ಆಲ್ಮೋಸ್ಟ್ 1 ಮಂತ್ ಇಲ್ಲಿಂದ ಬೇಕಾಯ್ತು ಅಲ್ಲಿ ವ್ಯಾಂಕೋವರಿಗೆ. ಆಕ್ಚುಲಿ ಇದು ಹೋದದ್ದು ವ್ಯಾಂಕೋವರಿಗೆ, ಕೆನಡಾದು ವ್ಯಾಂಕೋವರ್ ಅಂತ ಹೇಳಿ. ಅಲ್ಲಿಗೆ ನಾವು ಇದನ್ನು ಎಕ್ಸ್ಪೋರ್ಟ್ ಮಾಡಿದ್ವಿ. ಸೊ ಇದು ನಿಮ್ದು ಫಸ್ಟ್ ಎಕ್ಸ್ಪೋರ್ಟ್ ನಮ್ದು ಫಸ್ಟ್ ಎಕ್ಸ್ಪೋರ್ಟ್ ಸ್ಟೋರಿ.
ಓಕೆ, ನಿಮ್ಗೆ ಎಕ್ಸ್ಪೋರ್ಟ್ ಆರ್ಡರ್ ಸಿಕ್ಕಿದ್ಮೇಲೆ 2009 ಇಂದ 13 ತನಕ ವರ್ಕ್ ನಡೀತು. ಫಾರ್ 1 ಇಯರ್ ನಿಮ್ಗೆ ಡಾಕ್ಯುಮೆಂಟೇಶನ್ ಆರ್ ಏನೇನು ಹೊಸ ಹೊಸ ಎಕ್ಸ್ಪೀರಿಯನ್ಸ್ ಗಳಾಯ್ತು. ಸೊ ಈಗ ನೀವು ಅದನ್ನ ಶಿಪ್ ಮಾಡಿದ್ರಿ, ಅದು ಎಷ್ಟು ಟೈಮ್ ತಗೊಳ್ತು? ನೀವು ಹೇಳ್ದಂಗೆ 1 ಮಂತ್ ತಗೊಳ್ತು ಅಂತ. ಸೊ ಅದ ನಂತರ ಏನಾಯ್ತು ಅಲ್ಲಿ, ಹೇಗೆ ಅದು ರೀಚ್ ಆದ್ಮೇಲೆ ಏನೇನೆಲ್ಲ ಆಯ್ತು? ಇದು ಇನ್ನೂ ಸಹ ಬಾರಿ ಒಳ್ಳೆ ಇಂಟ್ರೆಸ್ಟಿಂಗ್ ಸ್ಟೋರಿ ಇದೆ. ಅಂದ್ರೆ ನಮ್ಗೆ ಈಗ ಬಾರಿ ಇಂಟ್ರೆಸ್ಟಿಂಗ್ ಆಗ ನಮ್ಗೆ ಟೆನ್ಷನ್ ಇತ್ತು ಅಷ್ಟೇ. ಎಂತ ಆಯ್ತು ಅಂತ ಹೇಳಿ, ಶಿಪ್ಪಿಂಗ್ ಆಯ್ತು, ಟ್ರಾನ್ಸಿಟ್ ಅಲ್ಲಿ ಏನು ಪ್ರಾಬ್ಲಮ್ ಆಗ್ಲಿಲ್ಲ. ಸಾಧಾರಣ ಒಂದು 20-25 ಡೇಸ್ ಅಲ್ಲಿ ಏನೋ ಅಲ್ಲಿಗೆ ರೀಚ್ ಆಯ್ತು. ಅಲ್ಲಿಗೆ ರೀಚ್ ಆದ್ಮೇಲೆ ನಮ್ಗೆ ಗೊತ್ತಾಯ್ತು ಏನು ಅಂತ ಹೇಳಿದ್ರೆ, ಅದು ಈ ಕಂಟೈನರ್ ಉಂಟಲ್ಲ, ಅಂದ್ರೆ ಕಬ್ಬಿಣದ ಬಾಕ್ಸ್ ಇರ್ತದೆ. ಸೊ ಆ ಬಾಕ್ಸ್ ರೆಡಿ ಮಾಡುದೇ, ಹೈರ್ ಮಾಡುವಂತದ್ದೇ ಒಂದು ದೊಡ್ಡ ಕಂಪನಿ ಉಂಟು. ಬೇರೆ ಬೇರೆ ಕಂಟೈನರ್, ಈ ಬಾಕ್ಸ್ಗಳು ಬೇರೆ, ಅಂದ್ರೆ ಅದಕ್ಕೆ ನಾವು ಕಂಟೈನರ್ ಅಂತ ಹೇಳುದು. ಸೊ ಆ ಕಂಟೈನರ್ ಇದ್ದೇ ಒಂದು ಕಂಪನಿಗಳು ಉಂಟು ತುಂಬಾ. ಅವರು 1000 ಗಟ್ಟಲೆ, ಲಕ್ಷ ಗಟ್ಟಲೆ ಕಂಟೈನರ್ ಇರ್ತದೆ ಅವರದ್ದು. ಅವ್ರು ಹೈರ್ ಮಾಡುದು, ಇಷ್ಟು ದಿವಸಕ್ಕೆ ನಿಮ್ಮ ಕಂಟೈನರ್ ಇಷ್ಟು ಬಾಡಿಗೆ ಅಂತ ನಾವು ಬಾಡಿಗೆ ಕೊಡುದು, ಆ ಬಾಕ್ಸಿಗೆ ಒಂದು ಬಾಡಿಗೆ. ಸೊ ಇಲ್ಲಿ ಏನಾಗಿದೆ ಅಂತ ಹೇಳಿದ್ರೆ, ಈ ಶಿಪ್ಪಿಂಗ್ ಏಜೆನ್ಸಿ ಅವರು ಕಳಿಸಿದ ಈ ಕಂಟೈನರ್ ನಲ್ಲಿ, ಅಂದ್ರೆ ನಮ್ಮ ಎಕ್ಸ್ಪೋರ್ಟ್ ಆದ ಈ ಕಂಟೈನರ್ ಪರ್ಟಿಕ್ಯುಲರ್ ಅಲ್ಲಿ ವ್ಯಾಂಕೋವರ್ ನಲ್ಲಿ, ಅದು ಆ ಕಂಪನಿ ಬ್ಲಾಕ್ ಲಿಸ್ಟೆಡ್. ಅದು ನಮ್ಗೆ ಗೊತ್ತಾಗ್ಲಿಲ್ಲ. ಅಂದ್ರೆ ಇಷ್ಟು ಪ್ರೋಸೆಸ್ ಅಲ್ಲೂ ಅದು ಗೊತ್ತಾಗ್ಲಿಲ್ಲ. ಇಷ್ಟು ಪ್ರೋಸೆಸ್ ಅಲ್ಲೂ ನಮ್ಗೆ ಗೊತ್ತಾಗ್ಲಿಲ್ಲ. ಅಂದ್ರೆ ಅಂತದೊಂದು ವಿಷಯ ಉಂಟು ಅಂತ ಹೇಳಿ ಗೊತ್ತಿಲ್ಲ ನಮ್ಗೆ. ಅದು ಸಹ ಬ್ಲಾಕ್ ಲಿಸ್ಟೆಡ್ ಆಗುವ ಚಾನ್ಸ್ ಉಂಟು. ಅಂದ್ರೆ ಆ ಹೋಲ್ ಕಂಪನಿ ನಿಮ್ಗೆ ಏನು ಕಂಟೈನರ್ ಪ್ರೊವೈಡ್ ಮಾಡಿದ್ದಾರೆ, ಕಂಪನಿಯವರು ಅಲ್ಲಿ ಬ್ಲಾಕ್ ಲಿಸ್ಟೆಡ್. ಬೇರೆ ಯಾವ ಕಂಟ್ರಿಯಲ್ಲಿ ಸಹ ಬ್ಲಾಕ್ ಲಿಸ್ಟೆಡ್ ಇಲ್ಲ ಅವರು. ಕೆನಡಾದಲ್ಲಿ ವ್ಯಾಂಕೋವರ್ ನಲ್ಲಿ ಆ ಪೋರ್ಟ್ ಅಲ್ಲಿ ಬ್ಲಾಕ್ ಲಿಸ್ಟೆಡ್, ಅಲ್ಲಿ ಕೊಂಡೋಗ್ಲಿಕ್ಕೆ ಇಲ್ಲ ಅವರು ಆಕ್ಚುಲಿ. ಸೊ ಅದೆಂತ ಆಯ್ತು ಅಂತ ಹೇಳಿದ್ರೆ, ಅಲ್ಲಿ ನಮ್ಗೆ ಯಾರು ರಿಸೀವರ್ ಇದ್ದಾರೆ ಅಲ್ಲಿ ಅವರಿಗೆ ರಿಸೀವ್ ಮಾಡ್ಲಿಕ್ಕೆ ಆಗ್ಲಿಲ್ಲ. ಅದನ್ನು ಅವರು ಪೆನಲ್ಟಿ ಕಟ್ಬೇಕಾಯ್ತು ಅಲ್ಲಿ. ಸೊ ಈ ಬ್ಲಾಕ್ ಲಿಸ್ಟೆಡ್ ಕಂಪನಿಯವರದ್ದು ಕಂಟೈನರ್ ಹೈರ್ ಮಾಡಿದ್ದಕ್ಕೆ ಅವರು ಪೆನಲ್ಟಿ ಕಟ್ಬೇಕಾಯ್ತು. ಸೊ ಅದು ಏನೋ ದೇವರ ದಯೆಯಿಂದ ನಮ್ಮ ಮೇಲೆ ಬೀಳಲಿಲ್ಲ ಕಾಸ್ಟ್. ಸೊ ಅವರೇ ಅದನ್ನು ಬೇರ್ ಮಾಡಿದ್ರು, ಅವ್ರು ರಿಲೀಸ್ ಮಾಡ್ಕೊಂಡ್ರು, ಅವ್ರು ಓಪನ್ ಮಾಡಿದ್ರು. ಮತ್ತೆ ಅವ್ರು ಏನೋ ಒಂದು ರೈಟಿಂಗ್ ಅಲ್ಲಿ ಬರೆದು ಕೊಡ್ಬೇಕಾಯ್ತು, ಇನ್ನು ನಾವು ಮಾಡುವಾಗ ಇದ್ರಲ್ಲಿ ಮಾಡುದಿಲ್ಲ, ಇದು ನಾವು ಗೊತ್ತಿಲ್ಲದೆ ಆದದ್ದು ಮಿಸ್ಟೇಕ್ ಅಂತ ಹೇಳಿ ಅವರು ಇದೆಲ್ಲ ರೈಟಿಂಗ್ ಅಲ್ಲಿ ಬರೆದು ಕೊಟ್ರು ಅವರು. ಕಂಟೈನರ್ ನಿಮ್ಗೆ ಯಾರು, ಅಂದ್ರೆ ಆ ಕಂಪನಿ ಆಕ್ಚುಲಿ ಅವರಾದ್ರೂ ಹೇಳ್ಬೇಕಿತ್ತು. ಆಕ್ಚುಲಿ ಶಿಪ್ಪಿಂಗ್ ಏಜೆನ್ಸಿನವರು ಹೇಳ್ಬೇಕು, ಶಿಪ್ಪಿಂಗ್ ಏಜೆನ್ಸಿ ಅವರಿಗೆ ಸಹ ಹೇಳಲಿಲ್ಲ. ಅಂದ್ರೆ ಅವ್ರಿಗೆ ಗೊತ್ತಿಲ್ಲದೆ ಹೇಳಿಲ್ವಾ ಅಥವಾ ಅವ್ರಿಗೆ ಮಿಸ್ಸಿಂಗ್ ಆಯ್ತು, ಅದು ನಮ್ಗೆ ಗೊತ್ತಿಲ್ಲ. ಅದು ನಾವು ಮತ್ತೆ ಮಾತಾಡಿ ಪ್ರಯೋಜನ ಇಲ್ಲ, ಹೋಗಿ ಆಗಿದೆ. ಮತ್ತೆ ಅವ್ರು ರಿಲೀಸ್ ಮಾಡಿದ್ರು, ಹಾಗಾಗಿ ಅಷ್ಟು ನಾವು ಅದನ್ನು ಮುಂದೆ ಕೊಂಡೋಗ್ಲಿಲ್ಲ. ಬಟ್ ಇದೊಂದು ಎಕ್ಸ್ಪೀರಿಯನ್ಸ್, ಅಂದ್ರೆ ಇಂಥದ್ದೆಲ್ಲ ಇರ್ತದೆ ಅಂತ ಎಲ್ಲೆಲ್ಲಿ ನಾವು ಚೆಕ್ ಮಾಡ್ಬೇಕು ಅನ್ನುವಂಥದ್ದು ನನ್ಗೆ ಎಲ್ಲ ಆಯ್ತು ಅಂತ ಹೇಳುವಾಗ ಏನಾದ್ರು. ಸೊ ಇದರಲ್ಲಿ ಒಂದು ಬೆನಿಫಿಟ್ ಏನು ಅಂತ ಹೇಳಿದ್ರೆ, ಯಾವುದನ್ನು ನಾವು ನೋಡಿ ಎಕ್ಸ್ಪೋರ್ಟ್ ಮಾಡ್ತೇವೆ, ಎಕ್ಸ್ಪೋರ್ಟ್ ಮಾಡಿದ್ದಕ್ಕೆ ಟ್ಯಾಕ್ಸ್ ಇಲ್ಲ. ಇದೊಂದು ಬೆನಿಫಿಟ್ ಉಂಟು, ಟ್ಯಾಕ್ಸ್ ಇಲ್ಲ. ಯಾಕಂದ್ರೆ ಇದು ನಮ್ಗೆ ಎಂತ ಫಾರಿನ್ ಎಕ್ಸ್ಚೇಂಜ್ ವ್ಯವಹಾರ ಆಗ್ತದೆ, ನಮ್ಮ ದೇಶಕ್ಕೆ ಒಳ್ಳೇದು. ನಾವು ಎಷ್ಟು ಎಕ್ಸ್ಪೋರ್ಟ್ ಮಾಡ್ತೇವೆ ನಮ್ಗೆ ಡಾಲರ್ ಅಲ್ಲಿ ದುಡ್ಡು ಬರ್ತದಲ್ಲ. ಸೊ ಹಾಗಾಗಿ ನಮ್ಗೆ ಅದನ್ನು ಪ್ರಮೋಟ್ ಮಾಡ್ತದೆ ಗವರ್ಮೆಂಟ್. ಹಾಗಾಗಿ ಇಲ್ಲಿ ನಮ್ಗೆ ಟ್ಯಾಕ್ಸ್ ಇಲ್ಲ. ಮತ್ತೊಂದು ಬೆನಿಫಿಟ್ ಏನು ಅಂತ ಹೇಳಿದ್ರೆ, ಈಗ ಏನಾದ್ರು ನಮ್ಗೆ ಇಂಪೋರ್ಟ್ ಮಾಡ್ಲಿಕ್ಕಿದ್ರೆ, ಸಪೋಸ್ ನಾವು ಎಷ್ಟು ಕಾಸ್ಟ್, ಎಷ್ಟು ವ್ಯಾಲ್ಯೂ ಎಕ್ಸ್ಪೋರ್ಟ್ ಮಾಡ್ತೇವಾ, ಅಷ್ಟು ವ್ಯಾಲ್ಯೂ ನಮ್ಗೆ ಇಂಪೋರ್ಟ್ ಮಾಡ್ಲಿಕ್ಕೆ ಒಂದು ಫ್ರೀ ಇದುಂಟು. ಅದಕ್ಕೆ ಏನು ಟ್ಯಾಕ್ಸ್ ಇಲ್ಲ, ಕಸ್ಟಮ್ ಡ್ಯೂಟಿ ಇಲ್ಲ. ಅದೊಂದು ಎಕ್ಸಾಮ್ಷನ್ ಉಂಟು. ನಮ್ಗೆ ಎಂತದ್ದು ಇಂಪೋರ್ಟ್ ಮಾಡ್ಲಿಕ್ಕೆ ಇರ್ಲಿಲ್ಲ, ಅದು ವಿಷಯ ಬೇರೆ. ಬಟ್ ಯಾರಿಗಾದ್ರೂ ಇಂಪೋರ್ಟ್ ಎಕ್ಸ್ಪೋರ್ಟ್ ಬಿಸ್ನೆಸ್ ಮಾಡುವವರಿಗಿದ್ರೆ ಎಷ್ಟು ಕಾಸ್ಟ್, ಈಗ ಫಾರ್ ಎಕ್ಸಾಂಪಲ್ ನೀವು ಒಂದು 10 ಲಕ್ಷ ಅಥವಾ 1 ಕೋಟಿದ್ದು ನೀವು ಎಕ್ಸ್ಪೋರ್ಟ್ ಮಾಡಿದ್ರೆ, ನೀವು 1 ಕೋಟಿ ವ್ಯಾಲ್ಯೂ ಇಂಪೋರ್ಟ್ ಮಾಡಬಹುದು ವಿದೌಟ್ ಕಸ್ಟಮ್ ಡ್ಯೂಟಿ. ಸೊ ಅದಕ್ಕೆ ಕೆಲವೆಲ್ಲ ಸ್ವಲ್ಪ ಟರ್ಮ್ಸ್ ಅಂಡ್ ಕಂಡೀಷನ್ಸ್ ಇದೆ, ಬಟ್ ಸ್ಟಿಲ್ ಆ ಒಂದು ಬೆನಿಫಿಟ್ ಸಿಗ್ತದೆ ನಮ್ಗೆ. ಸೊ ಈಗ ಲೇಟೆಸ್ಟ್ ನನಗೆ ಗೊತ್ತಿಲ್ಲ, ಇದು ನಮ್ದು 10 years ಬ್ಯಾಕ್ ಇದ್ದು ಎಕ್ಸ್ಪೀರಿಯನ್ಸ್. ಈಗ ನಾವು ಅದರಲ್ಲಿ ಆ ಫೀಲ್ಡ್ ಅಲ್ಲಿ ಇಲ್ಲ, ಹಾಗಾಗಿ ನಮ್ಗೆ ಅದ್ರದ್ದು ಅಪ್ಡೇಟ್ ಇಲ್ಲ. ಸೊ ಅದು ರೂಲ್ ಮೇನ್. ಮತ್ತೊಂದು ಏನು ಅಂತ ಹೇಳಿದ್ರೆ, ಇನ್ನು ಈಗ ಅಲ್ಲಿ ರೀಚ್ ಆಯ್ತು, ಅವರು ಡೆಲಿವರಿ ತಕೊಂಡ್ರು, ಇನ್ನು ಅಲ್ಲಿ ಇನ್ಸ್ಟಾಲೇಷನ್ ಇದೊಂದು ಇಶ್ಯೂ. ಇನ್ಸ್ಟಾಲೇಷನ್ ಹೇಗೆ ಮಾಡೋದು, ಇನ್ಸ್ಟಾಲೇಷನ್ಗೆ ನಿಮ್ಮವರು ಆಚೆ ಯಾರು ಹೋಗ್ಲಿಲ್ಲ? ಇಲ್ಲ. ಅದಕ್ಕೆ ನಾವು ಒಂದು ಐಡಿಯಾ ಮಾಡಿದೆವು. ಎಂತ ಅಂತ ಹೇಳಿದ್ರೆ, ಇಲ್ಲಿಯೇ ಪ್ರತಿ ಒಂದು ಪೀಸ್ ಅನ್ನು ನಾವು ವಿಡಿಯೋಗ್ರಫಿ ಮಾಡಿ, ಇಲ್ಲಿ ಒಮ್ಮೆ ಎಲ್ಲ ಅಸೆಂಬಲ್ ಮಾಡೋದನ್ನು ವಿಡಿಯೋ ಮಾಡಿದೆವು, ಪಿಕ್ಚರೈಸ್ ಮಾಡಿದೆವು. ಮತ್ತೆ ಪ್ರತಿ ಪಾರ್ಟಿಗೆ ನಾವು ನಂಬರ್ ಕೊಟ್ಟೆವು, ಆ ನಂಬರ್ ಈ ನಂಬರ್ ಮ್ಯಾಚ್ ಆಗ್ಬೇಕು. ಆ ತರ ಪ್ರತಿಯೊಂದನ್ನು, ಈಗ ನೋಡಿ ನಾವು ಅಮೆಝಾನ್ ನಲ್ಲಿ ಫರ್ನಿಚರ್ ಎಲ್ಲ ತಗೊಂಡ್ರೆ ಎಷ್ಟು ಪರ್ಫೆಕ್ಟ್ ಕನೆಕ್ಟ್ ಮಾಡ್ಲಿಕ್ಕೆಲ್ಲ ಮಾಡಿಕೊಡ್ತಾರೆ, ಅದೇ ಟೈಪ್ ಅಲ್ಲಿ ನಾವು ಆಗ್ಲೇ ಅದನ್ನು ವಿಡಿಯೋಗ್ರಫಿ ಮಾಡಿ ಪ್ರತಿಯೊಂದಕ್ಕೆ ಒಂದೊಂದು ನಂಬರ್ ಹಾಕಿ ಈ ರೀತಿ ಮಾಡೋದು ಅಂತ ಹೇಳಿ ಎಲ್ಲವನ್ನು ಪ್ರೊಸೀಜರ್ ಅನ್ನು ಮತ್ತೆ ಅಲ್ಲಿ ಪೇಪರ್ ಅಲ್ಲಿ ಅಂಟಿಸಿದೆವು. ಈ ಪೀಸ್ ಇಲ್ಲಿಗೆ ಅಂತ ಹೇಳಿ ಆರೋ ಮಾರ್ಕ್ ಎಲ್ಲ ಕೊಟ್ಟು ಎಷ್ಟು ಸಾಧ್ಯ ಉಂಟು ಅಷ್ಟು ನಾವು ಕ್ಲಾರಿಟಿ ಕೊಟ್ಟು ಅದನ್ನು ವಿಡಿಯೋವನ್ನು ನಾವು ಇಲ್ಲಿಂದ ಅವರಿಗೆ ಕಳಿಸಿದೆವು. ನಾವು ವಿಡಿಯೋ ಅಪ್ಲೋಡ್ ಮಾಡಿ ಕಳಿಸಿದೆವು ಯೂಟ್ಯೂಬ್ ಥ್ರೂವೇ ಕಳಿಸಿದೆವು ನಾವು. ಅಂದ್ರೆ ನಾವು ಅದನ್ನು ಪುನಃ ಎಲ್ಲ ಗೂಗಲ್ಗೆಲ್ಲ ಹಾಕೋದು ಬೇಡ ಅಂತ. ಸೊ ಅವರು ಅದನ್ನು ನೋಡಿ ಎಲ್ಲ 100% ಪರ್ಫೆಕ್ಟ್ ಫಿಟ್ಟಿಂಗ್ ಮಾಡಿದ್ದಾರೆ. ಏನು ನಮ್ಗೆ ಪ್ರಾಬ್ಲಮ್ ಅಂದ್ರೆ ಅಲ್ಲಿಯ ಕಾರ್ಪೆಂಟರ್ ಅದನ್ನೆಲ್ಲ ಪರ್ಫೆಕ್ಟ್ ಫಿಟ್ಟಿಂಗ್ ಮಾಡಿದ್ದಾರೆ. ಇನ್ಫಾರ್ಮೇಶನ್ ಅಷ್ಟು ಕ್ಲಾರಿಟಿ ಇತ್ತು. ಅಂದ್ರೆ ನಾವು ಅಲ್ಲಿಗೆ ಹೋಗದೆ ಅವರು ಎಲ್ಲವನ್ನು ಅದು ಕ್ಲಿಯರ್ ಮಾಡಿದ್ರು. ಹೌದು. ಸೊ ಇದು ಎಷ್ಟು ಪ್ರೊಸೆಸ್.
ಸೊ ಈಗ ನಿಮ್ ಆರ್ಡರ್ ಕೆನಡಾ ತಲುಪ್ತು, ಹ್ಮ್. ಇಟ್ ಇಸ್ ರೀಚ್ ಸಕ್ಸಸ್ಫುಲಿ, ಮತ್ತು ಅವರು ಆ ಪ್ರೊಸೀಜರ್ ಪ್ರಕಾರ ಅದನ್ನ ಅಸೆಂಬಲ್ ಮಾಡಿದ್ರು. ಕರೆಕ್ಟ್ ಆಗಿ ಮಾಡಿದ್ದಾರೆ. ಸೊ ಅದ ನಂತರ ಸೊ ಈಗ ಫೈನಲಿ ಪೇಮೆಂಟ್ ಪ್ರೊಸೆಸ್ ಬರ್ತದೆ. ಹೌದು. ಸೊ ಅದ ನಂತರ ಪೇಮೆಂಟ್ಗೆ ಅವ್ರ ಅಡಿಷನಲ್ ಏನಾದ್ರು ನಿಮ್ಗೆ ಪ್ರೊಸೀಜರ್ ಮಾಡ್ಲಿಕ್ಕಿತ್ತ, ಡಾಕ್ಯುಮೆಂಟೇಶನ್ ಏನಾದ್ರು? ಇದೆ. ಅದರಲ್ಲಿ ಹೇಗೆ ಪ್ರೊಸೀಜರ್ ಅಂತ ಹೇಳಿದ್ರೆ, ಒನ್ಸ್ ನಾವು ಕಂಪ್ಲೀಟ್ ಆದ ಮೇಲೆ ಅಂದ್ರೆ ಅಲ್ಲಿಗೆ ರೀಚ್ ಆದ್ಮೇಲೆ ಅವರು ನಮ್ಗೆ ಒಂದು ಲೆಟರ್ ಕಳಿಸ್ಬೇಕು. ಅಂದ್ರೆ ಹೀಗೆ ಈ ಇನ್ವಾಯ್ಸ್ ಇದ್ದು ಇಷ್ಟು ನಮ್ಗೆ ರೀಚ್ ಆಗಿದೆ, ಇದು ಪ್ರಾಡಕ್ಟ್ ಕರೆಕ್ಟ್ ಉಂಟು, ವಿ ಆರ್ ಹ್ಯಾಪಿ ವಿತ್ ದಿಸ್ ಪ್ರಾಡಕ್ಟ್ ಅಂಡ್ ಸರ್ವಿಸ್ ಅಂತ ಹೇಳಿ ಮಾಡಿ ಅವ್ರು ನಮ್ಗೊಂದು ಲೆಟರ್ ಕಳಿಸ್ಬೇಕು. ಮೇಲ್ ಅಕ್ನಾಲೇಜ್ಮೆಂಟ್ ಕರೆಕ್ಟ್ ಅವರೊಂದು ಮೇಲ್ ಮಾಡಿದ್ರು ಆಗ್ತದೆ. ಮತ್ತೆ ನಾವು ಫಂಡ್ ಇಷ್ಟು ನಾವು ಟ್ರಾನ್ಸ್ಫರ್ ಮಾಡಿದ್ದೇವೆ ಅಂತ ಹೇಳಿ ಅದೊಂದು ಸ್ಟೇಟ್ಮೆಂಟ್, ಆ ಫಂಡ್ ಟ್ರಾನ್ಸ್ಫರ್ ಸ್ಟೇಟ್ಮೆಂಟ್, ಅದನ್ನು ನಾವು ಒಟ್ಟಿಗೆ ಇಟ್ಟು ನಮ್ಮ ಬ್ಯಾಂಕಿಗೆ ಕೊಡ್ಬೇಕು ಇಲ್ಲಿ. ಯಾಕಂದ್ರೆ ಇದು ಫಾರಿನ್ ಎಕ್ಸ್ಚೇಂಜ್ ಇರ್ತದೆ ಇಲ್ಲಿ ಬ್ಯಾಂಕ್ ಅಲ್ಲಿ. ನಾವು ಅಂದ್ರೆ ಆ ನಮ್ಮ ಅಕೌಂಟ್ ಇಂದಲೇ ನಾವು ಫಂಡ್ ಟ್ರಾನ್ಸ್ಫರ್ ಮಾಡ್ಬೇಕು ಅವರಿಗೆ, ಏನಾದ್ರು ಫಂಡ್ ಟ್ರಾನ್ಸ್ಫರ್ ಮಾಡಬೇಕು ಅಥವಾ ಆ ಅಕೌಂಟಿಗೆ ಅಲ್ಲಿಂದ ಬರಬೇಕು. ಸೊ ಏನಿದ್ರು ಅದೇ ಅಲ್ಲಿಂದಲೇ ಟ್ರಾನ್ಸಾಕ್ಷನ್ ಆಗ್ಬೇಕು. ಈಗ ನಮ್ದು ಈಗ ಸಿಂಡಿಕೇಟ್ ಬ್ಯಾಂಕ್ ಅಲ್ಲಿ ಇದ್ದದ್ದು, ಸಿಂಡಿಕೇಟ್ ಬ್ಯಾಂಕ್ ಅಲ್ಲಿ ಫಾರಿನ್ ಎಕ್ಸ್ಚೇಂಜ್ ಅಂತ ಹೇಳಿ ಒಂದು ಬ್ರಾಂಚ್ ಉಂಟು ಅಥವಾ ಒಂದು ಸಪರೇಟ್ ವಿಂಗ್ ಉಂಟು. ಸೊ ಅಲ್ಲಿಯೇ ಟ್ರಾನ್ಸಾಕ್ಷನ್ ಆಗ್ಬೇಕು, ಅವರು ಅದಕ್ಕೆ ಎಲ್ಲ ಹ್ಯಾಂಡಲ್ ಮಾಡುವರು. ಸೊ ಆ ಎಲ್ಲ ಡಾಕ್ಯುಮೆಂಟೇಶನ್ ನಮ್ಮ ಬ್ಯಾಂಕ್ ಇದ್ದು ಸ್ಟೇಟ್ಮೆಂಟ್, ಅವರದ್ದು ಬ್ಯಾಂಕ್ ಇದ್ದು ಸ್ಟೇಟ್ಮೆಂಟ್, ಅಂದ್ರೆ ಯಾವ ಅಕೌಂಟ್ ಥ್ರೂ ಅವರು ಫಂಡ್ ಟ್ರಾನ್ಸ್ಫರ್ ಮಾಡಿದಾರ ಅದದ್ದು ಸ್ಟೇಟ್ಮೆಂಟ್ ಮತ್ತೆ ಇದ್ರದ್ದು ಸ್ಟೇಟ್ಮೆಂಟ್ ಎಲ್ಲವನ್ನು ಒಟ್ಟಿಗೆ ಮಾಡಿ, ಮತ್ತೆ ನಮ್ದು ಇನ್ವಾಯ್ಸಸ್ ಮತ್ತೆ ಅವರದ್ದು ಎಕ್ನಾಲೇಜ್ಮೆಂಟ್, ಇದಿಷ್ಟನ್ನು ಒಟ್ಟಿಗೆ ಮಾಡಿ ಎಲ್ಲವನ್ನು ನಾವು ಮತ್ತೆ ಇವರು ಶಿಪ್ಪಿಂಗ್ ಕಂಪನಿದು ಡಾಕ್ಯುಮೆಂಟ್ಸ್, ಅವರದ್ದು ಡಾಕ್ಯುಮೆಂಟ್ ಇರ್ತದೆ, ಯಾವಾಗ ಹೋದದ್ದು, ಯಾವ ಕಂಪನಿದು ಕಂಟೈನರ್, ಯಾವ ತಾರೀಕಿಗೆ ಇಲ್ಲಿಂದ ಹೊರಟದ್ದು, ಯಾವ ತಾರೀಕಿಗೆ ಅಲ್ಲಿಂದ ರೀಚ್ ಆದದ್ದು, ಅಲ್ಲಿ ರಿಸೀವ್ ಮಾಡಿದವರು ಯಾರು, ಅಲ್ಲಿ ರಿಸೀವ್ ಮಾಡೋದು ಎವ್ರಿಥಿಂಗ್, ಇಲ್ಲಿ ಸ್ಕ್ರೂಟಿನಿ ಮಾಡಿದ ಆಫೀಸರ್ ಯಾರು, ಕಸ್ಟಮ್ಸ್ ಆಫೀಸರ್ ಯಾರು, ಅಲ್ಲಿ ಸ್ಕ್ರೂಟಿನಿ ಮಾಡಿದ ರಿಸೀವರ್ ಕಸ್ಟಮ್ಸ್ ಆಫೀಸರ್ ಯಾರು, ಅಲ್ಲಿ ರಿಸೀವರ್ಸ್ ಯಾರು, ಪ್ರತಿ ಒಂದು ಡಾಕ್ಯುಮೆಂಟೆಡ್ ಆಗಿ ಅದ ಎಲ್ಲ ಇಷ್ಟು ದೊಡ್ಡದು ಫೈಲ್ ಇರ್ತದೆ, ಅದನ್ನು ಕೊಂಡೋಗಿ ನಾವು ಬ್ಯಾಂಕಿಗೆ ಸಬ್ಮಿಟ್ ಮಾಡಬೇಕು. ಎಲ್ಲ ಅಂದ್ರೆ ನಾಳೆ ಏನಾದ್ರೂ ಹೆಚ್ಚು ಕಡಿಮೆ ಆದ್ರೆ, ಏನಾದ್ರೂ ಎಂಕ್ವೈರಿ ಬಂದ್ರೆ ಇದು ಎಲ್ಲವೂ ಕೌಂಟ್ ಆಗ್ತದೆ, ಪ್ರತಿಯೊಂದು ಯಾರು ರೆಸ್ಪಾನ್ಸಿಬಲ್ ಅಂತ ಹೇಳಿ. ಆಗ ಎಲ್ಲ ಇನ್ಫಾರ್ಮೇಶನ್ ಇದ್ರೆ ಒಂದು ಟ್ರ್ಯಾಕ್ ಇರ್ತದೆ. ಟ್ರ್ಯಾಕ್ ಇರ್ಬೇಕು, ಅಂದ್ರೆ ಮ್ಯಾಚ್ ಆಗ್ಬೇಕು ಎಲ್ಲದಕ್ಕೂ. ಅಂದ್ರೆ ನಾಳೆ ಇದರಲ್ಲಿ 2-3 ವಿಷಯ ಉಂಟು. ಒಂದು ನಮ್ದು ಏನಾದ್ರು ಇಲ್ಲಿಗಲ್ ಡ್ರಗ್ಸ್ ಅದು ಇದು ನಾವು ಎಕ್ಸ್ಪೋರ್ಟ್ ಮಾಡಿದ್ದೇವೆ ಅಂತ. ಎರಡನೇದು ಫೇಮಾ ಆಕ್ಟ್ ಬರ್ತದೆ, ದುಡ್ಡು ಫಾರಿನ್ ಡಾಲರ್ ನಿಮ್ಗೆ ಇಂಡಿಯಾಕ್ಕೆ ಯಾಕೆ ಬಂತು, ಸೊ ಅದಕ್ಕೆ ನಾವು ರಿಲೆವೆಂಟ್ ಆನ್ಸರ್, ಅಂದ್ರೆ ಇಲ್ಲಿ ನಮ್ಗೆ ಇನ್ವಾಯ್ಸ್ ಆಗಿದೆ ಈ ಪರ್ಪಸ್ಗೆ ಬಂದದ್ದು ಅಂತ ಪ್ರೂವ್ ಆಗ್ಬೇಕು. ಇಲ್ಲ ಇದ್ರೆ ಏನಾದ್ರು ಟೆರರಿಸಂ ಆಕ್ಟಿವಿಟಿ ಇರ್ಬೋದು, ಬೇರೆ ಏನಾದ್ರು ಇಲ್ಲಿಗಲ್ ಆಕ್ಟಿವಿಟಿಗೆ ಬರಬಾರ್ದಲ್ಲ ದುಡ್ಡು, ಅದಕ್ಕೋಸ್ಕರ ಅದು ಪ್ರತಿ ಒಂದು ಡಾಕ್ಯುಮೆಂಟ್. ಇಮ್ಯಾಜಿನೇಷನ್ ಅಂತಲ್ಲ, ಆ ಪರ್ಸನ್ ಯಾರು ಅದೇ ಕಸ್ಟಮ್ ಆಫೀಸರ್ ಅವರೆಲ್ಲ ಇರುವಾಗ, ಸೊ ಇಟ್ ಗಿವ್ಸ್ ಅ ರೂಟ್. ಅದೇ ಇದರಲ್ಲಿ ಇಮ್ಯಾಜಿನೇಷನ್ ಅಂತ ಇಲ್ಲ, ಇದೊಂದು ಸಿಸ್ಟಮ್. ಕರೆಕ್ಟ್, ಆ ಸಿಸ್ಟಮ್ ಪ್ರಕಾರವೇ ಹೋಗ್ಬೇಕು. ಇದರಲ್ಲಿ ಏನು ನಿಮ್ಗೆ ಇಫ್ಸ್ ಅಂಡ್ ಬಟ್ಸ್ ಇಲ್ಲ ಅಥವಾ ಏನು ಅದರಲ್ಲಿ ಗ್ರೇ ಏರಿಯಾ ಇರ್ಲಿಕ್ಕೆ ಸಾಧ್ಯವೇ ಇಲ್ಲ. ಪ್ಯೂರ್ ಬ್ಲಾಕ್ ಅಂಡ್ ವೈಟ್ ಇರ್ಬೇಕು ಅದು ಕರೆಕ್ಟ್ ಆಗಿ. ಸೊ ಅದನ್ನು ಬ್ಯಾಂಕಿಗೆ ಡೆಪಾಸಿಟ್ ಮಾಡಬೇಕು ಎಲ್ಲ ಡಾಕ್ಯುಮೆಂಟ್. ಅದು ಆದ ತಕ್ಷಣ ಅಲ್ಲಿ ಫೈಲ್ ಕ್ಲೋಸ್ ಆಗ್ತದೆ. ಸೊ ಇದಿಷ್ಟು ವಿಷಯ ಇರ್ತದೆ. ಸೊ ಎಂಡಿಂಗ್ ಎಲ್ಲ ಬ್ಯಾಂಕ್ ಅಲ್ಲಿ ಬಂದು ಎಲ್ಲ ಬ್ಯಾಂಕ್ ಅಲ್ಲಿ ಕೂತ್ಕೊಳ್ತದೆ, ಅಲ್ಲಿಗೆ ಅದೊಂದು ಕಂಪ್ಲೀಷನ್ ಆಯ್ತು. ಅಂದ್ರೆ ಅವ್ರು ಎಂತ ಆಗ್ತದೆ ಅಂತ ಹೇಳಿ, ನಿಮ್ಗೆ ಒಮ್ಮೊಮ್ಮೆ ಏನಾಗ್ತದೆ, ಒಂದು 2 ವರ್ಷ ನಂತರ ಸಹ ಅವರು ನೋಟಿಸ್ ಕಳಿಸ್ತಾರೆ, ಇಂಥದ್ದೊಂದು ಡಾಕ್ಯುಮೆಂಟ್ಸ್ ಕಳಿಸಿ, ಇದರಲ್ಲಿ ಮಿಸ್ಸಿಂಗ್ ಉಂಟು, ಸ್ಕ್ರೂಟಿನಿ ಮಾಡ್ಲಿಕ್ಕೆ ಉಂಟು ಅಂದ್ರೆ ಯಾವಾಗ ಸಹ ನಿಮ್ಗೆ ಅದು ಬರ್ಬೋದು. ಇದೊಂದು ತೂಗುಗತ್ತಿ ಇದ್ದ ಹಾಗೆ, ನಮ್ದು ಡಾಕ್ಯುಮೆಂಟೇಶನ್ ಪರ್ಫೆಕ್ಟ್ ಇಲ್ಲದಿದ್ರೆ ನಿಮ್ಗೆ ಯಾವಾಗ ಸಹ ಇಶ್ಯೂವೆ. ಮತ್ತೆ ಎಂತ ಆಗ್ತದೆ ಅಂತ ಹೇಳಿದ್ರೆ, ನಾವು ಎಂತ ಮಾಡ್ತೀವಿ, ಯೂಶುವಲಿ ಒಂದು ಟ್ರಾನ್ಸಾಕ್ಷನ್ ಕಂಪ್ಲೀಟ್ ಆದ್ಮೇಲೆ ನಾವು ಮರ್ತು ಬಿಡ್ತೇವೆ ಅದನ್ನು. ಕರೆಕ್ಟ್, ಹೌದು. ಸೊ ಆಗ ನಿಮ್ಗೆ 3 ವರ್ಷ ನಂತರ ಒಂದು ನೋಟಿಸ್ ಬಂದ್ರೆ ನಿಮ್ಗೆ ಅದ್ರದ್ದು ನೆನಪಿರುವುದಿಲ್ಲ, ಎಂತ ವಿಷಯ ಎಲ್ಲಿ ಹುಡುಕುದು ಅಂತ ಹೇಳಿ ಗೊತ್ತಿರುವುದಿಲ್ಲ. ಅದಕ್ಕೆ ಯಾವುದೇ ಒಂದು ಟ್ರಾನ್ಸಾಕ್ಷನ್ ಅಥವಾ ಯಾವುದೇ ಆದ್ರೆ ಅದರದ್ದು ಪ್ರಾಪರ್ ಡಾಕ್ಯುಮೆಂಟೇಶನ್ ಅನ್ನು ನಾವು ಪ್ರಿಸರ್ವ್ ಮಾಡಿ ಇಡಬೇಕು. ಅದರಲ್ಲಿ ಬರ್ದು ಇಡಬೇಕು ಪರ್ಫೆಕ್ಟ್, ಏನೇನು ನಮ್ದು ಎಕ್ಸ್ಪೀರಿಯನ್ಸ್ ಅಥವಾ ಏನು ಅದರಲ್ಲಿ ಮಿಸ್ಸಿಂಗ್ ಉಂಟು, ಏನು ಕರೆಕ್ಟ್ ಉಂಟು, ಎಲ್ಲವನ್ನು ಬರ್ದು ಇಡಬೇಕು. ನೋಡಿ, ಮತ್ತೊಂದು ನನ್ನದೊಂದು ಎಕ್ಸ್ಪೀರಿಯನ್ಸ್ ಏನಂತ ಹೇಳಿ, ನಾವು ಬ್ಯಾಂಕಿಗೆ ಒಂದು ಡಾಕ್ಯುಮೆಂಟೇಶನ್ ಕಳಿಸಿದ ಮೇಲೆ 1 ವರ್ಷ ನಂತರ ನಮ್ಗೊಂದು ನೋಟಿಸ್ ಬಂತು, ನೀವು ಡಾಕ್ಯುಮೆಂಟೇಶನ್ ಬ್ಯಾಂಕಿಗೆ ಕೊಡ್ಲಿಲ್ಲ ಅಂತೇಳಿ. ಅದು ಯಾಕೆ? ಅವರು ಮಿಸ್ಪ್ಲೇಸ್ ಮಾಡಿದ್ದಾರೆ ಡಾಕ್ಯುಮೆಂಟ್ಸ್. ಅಷ್ಟು ಡಾಕ್ಯುಮೆಂಟ್ಸ್ ಇಡೀ ಸೆಟ್ ಅನ್ನು ಮಿಸ್ಪ್ಲೇಸ್ ಮಾಡಿದ್ದಾರೆ ಬ್ಯಾಂಕಿನವರು. ನೋಡಿ, ನಮ್ಮ ಸಿಸ್ಟಮ್ ನಲ್ಲಿ ನಾವು ಎಷ್ಟು ಕೇರ್ಫುಲ್ ಇರ್ಬೇಕು ಅನ್ನೋದಕ್ಕೆ ನಾನೊಂದು ಹೇಳ್ತೇನೆ. ಎಲ್ಲ ವೀಕ್ಷಕರಿಗೆ ಇದೊಂದು ದೊಡ್ಡ ಪಾಠ. ನನ್ಗೆ ಗೊತ್ತಿಲ್ಲ ವಿಷಯ, ನಾನು ಪುನಃ ಅದನ್ನು ಇಲ್ಲ ನಾವು ಕೊಟ್ಟಿದ್ದೇವೆ ಅಂತ ಹೇಳಿ ನಾವು ಎಂತ ಆರ್ಗ್ಯೂ ಮಾಡಿ ಪ್ರಯೋಜನ ಇಲ್ಲ. ನಾವು ಕೊಡ್ಬೇಕು ಪುನಃ. ನಾನು ಎಂತ ಮಾಡಿ, ನಮ್ಮ ಹತ್ರ ಜೆರಾಕ್ಸ್ ಇತ್ತು, ಪುನಃ ನಾವು ಜೆರಾಕ್ಸ್ ಮಾಡಿ ಕೊಟ್ಟೆವು. ಆಗ ಮಾತ್ರ ನಮ್ಮ CA ನನಗೆ ಗೈಡ್ ಮಾಡಿದ್ರು, ನೀವು ಯಾವುದೇ ಡಾಕ್ಯುಮೆಂಟ್ ಯಾರಿಗೆ ಕೊಡುವಾಗ ಸಹ ಒಂದು ಎಕ್ನಾಲೇಜ್ಮೆಂಟ್ ತಗೊಳ್ಬೇಕು. ಕರೆಕ್ಟ್, ಹೌದು. ಅಂದ್ರೆ ಇಷ್ಟಿಷ್ಟು ಡಾಕ್ಯುಮೆಂಟ್ಸ್, ಅದನ್ನು ಕರೆಕ್ಟ್ ಲಿಸ್ಟ್ ಆಫ್ ಡಾಕ್ಯುಮೆಂಟ್ ಮಾಡಿ ಇಷ್ಟು ರಿಸೀವ್ಡ್ ಅಂತ ಹೇಳಿ ಆಫೀಸರ್ ಸೀಲ್ ಅಂಡ್ ಸಿಗ್ನೇಚರ್ ಹಾಕಿ ಕೊಡ್ಬೇಕು. ಕರೆಕ್ಟ್. ಆಗ ಏನಾಗ್ತದೆ, ನಾವು ಫೈಟ್ ಮಾಡ್ಬೋದು. ನೋಡಿ, ನೀವು ಇಂಥದ್ದು ದಿವಸ ಎಷ್ಟು ಡಾಕ್ಯುಮೆಂಟ್ ಬಂದಿದೆ ಅಂತ ಬರೆದು ಕೊಟ್ಟು, ಈಗ ನನ್ನ ಹತ್ರ ಪ್ರೂಫ್ ಇಲ್ಲ. ನಾನು ಕೊಟ್ಟೆ. ಸೆಕೆಂಡ್ ಕೊಡುವಾಗ ನಾನು ಪ್ರತಿ ಒಂದನ್ನು ಪೇಜ್ ನಂಬರ್ ಹಾಕಿ, ಈ ಪೇಜ್ ಈ ಡಾಕ್ಯುಮೆಂಟ್ ಹಾಕಿ ಕಂಪ್ಲೀಟ್ ಮಾಡಿ ಒಂದು ಎಕ್ನಾಲೇಜ್ಮೆಂಟ್ ತಗೊಂಡೆ.
ಫಸ್ಟಿಗೆ ಅವರು ಎಕ್ನಾಲಜ್ಮೆಂಟ್ ಕೊಡ್ಲಿಕ್ಕೆ ಒಪ್ಲಿಲ್ಲ. ನಾನು ಎಕ್ನಾಲಜ್ಮೆಂಟ್ ಕೊಡೋದಿಲ್ಲ, ನಾವು ಡಾಕ್ಯುಮೆಂಟ್ ಕೊಡುದಿಲ್ಲ ಹೇಳಿದ್ದೀನಿ. Correct. ನಿಮ್ಗೆ ಎಕ್ನಾಲಜ್ಮೆಂಟ್ ಕೊಡ್ಲಿಕ್ಕೆ ಏನು ಅಂತ ಹೇಳಿ ಕರೆಕ್ಟ್, ಹೌದು. ಎಕ್ನಾಲಜ್ಮೆಂಟ್ ತಕೊಂಡ ನಂತರ ಈಗ ಅದನ್ನು ಸೇಫ್ ಆಗಿ ಇಟ್ಕೊಂಡಿದ್ದೆ. ಅದರ ನಂತರ ನೋಟಿಸ್ ಬರ್ಲಿಲ್ಲ ಅಲ್ಲ ಹೇಳಿ. ಸೊ ಅದು ಮಿಸ್ ಆದ ಡಾಕ್ಯುಮೆಂಟ್. ಮಿಸ್ ಆಗಿದೆ ಅಂದ್ರೆ ಅವರ ಇರೆಸ್ಪಾನ್ಸಿಬಿಲಿಟಿಗೆ Correct. ನಾವು ಕಾರಣ ಆಗ್ತೇವೆ. ಅಡಿಷನಲ್ ನಿಮಗೆ ಪುನಃ ಅಡಿಷನಲ್ ಒಂದು ಬರ್ಡೇನ್. ಕರೆಕ್ಟ್. ಸೊ ಹಾಗಾಗಿ ನೀವು ಯಾವುದೇ ಡಿಪಾರ್ಟ್ಮೆಂಟ್ಗೆ ಯಾವುದೇ ವಿಷಯ ನೀವು ಕೊಡುವಾಗ ಒಂದು ಎಕ್ನಾಲಜ್ಮೆಂಟ್ ತಗೊಳ್ಬೇಕು, ರಿಸೀವ್ಡ್ ಅಂತ ಹೇಳಿ. ಕರೆಕ್ಟ್. ಇಂಥ ದಿವಸಕ್ಕೆ ಇಂಥ ಡಾಕ್ಯುಮೆಂಟ್ಸ್ ನನ್ನ ಕೈಗೆ ಬಂದಿದೆ ಅಂತ ಹೇಳಿ ಆಫೀಸರ್ ಬರೆದು ಕೊಡ್ಬೇಕು. ಕರೆಕ್ಟ್. ಅದು ಅದು ವೆರಿ ಇದ್ರೆ ಗುಡ್ ನಿಮ್ಗೆ ಇನ್ಫಾರ್ಮೇಶನ್. ಏನು ಪ್ರಾಬ್ಲಮ್ ಬರುದಿಲ್ಲ. ಇದು ನಾಳೆ ನೀವು ಅವರ ಮೇಲೆ ಫೈಟ್ ಮಾಡಬಹುದು. ಕರೆಕ್ಟ್. ಅಂದ್ರೆ ಅಲ್ಲಿ ಪ್ರೂವ್ ಆಗ್ತದೆ ಅವರೇ ಮಿಸ್ ಮಾಡಿದ್ದು ಅಂತ. ಇದು ಇದಕ್ಕೆ ಅಂತಲ್ಲ, ತುಂಬಾ ನಮ್ಮ ಲೈಫ್ ಇದಂತಲ್ಲ, ಸಿಚುವೇಶನ್ಸ್ ಯಾವುದೇ ವಿಷಯ ಇರಲಿ, ನೀವು ಒಂದು ಲೋನ್ ತಗೊಳ್ಳುವಾಗ ಇರಲಿ ಅಥವಾ ನಿಮ್ದು ಯಾವುದೇ ಎಂತದೇ ನೀವು ಒಂದು ಡಾಕ್ಯುಮೆಂಟೇಶನ್ ಕೊಟ್ಟ ತಕ್ಷಣ ಅದು ಬಂದಿದೆ ಅಂತ ಹೇಳಿ ಅವರು ಸೀಲ್ ಅಂಡ್ ಸಿಗ್ನೇಚರ್ ಹಾಕಿ ಕೊಟ್ರೆ ಆಯ್ತು, ಸಿಂಪಲ್. ಅಥವಾ ಒಮ್ಮೊಮ್ಮೆ ಏನಾಗ್ತದೆ, ನಾವು ಬ್ಯಾಂಕಿಗೆ ಹೋಗ್ತೇವೆ, ಅಲ್ಲಿ ಏನಾದ್ರೂ ಒಂದು ವಿಷಯ ಹೇಳ್ತಾರೆ, ನಾವು ಹೇಳ್ಬೇಕು ಏನಾದ್ರೂ ವಿಷಯ ಹೇಳಿದ್ರೆ ಓಕೆ ನೀವು ಅಷ್ಟು ಹೇಳಿದ್ರ ನೀವು ಒಂದು ಬರ್ದು ಕೊಡಿ ಅಂತ. ಕರೆಕ್ಟ್. ಇದು ನಮಗೂ ಎಕ್ಸ್ಪೀರಿಯನ್ಸ್ ಆಗಿದೆ ಇದು ತುಂಬಾ. ಸೊ ಹಾಗೆ ನೀವು ಬರ್ದು ಕೊಡಿ, ಅದೇ ವಿಷಯವನ್ನು ನೀವು ಬರ್ದು ಕೊಡಿ. ನೀವು ಓರಲಿ ಹೇಳಿದ್ರೆ ಆಗುದಿಲ್ಲ, ನೀವು ಬರ್ದು ಕೊಡಿ. ಈಗ ನಿಮ್ಗೆ ಫಾರ್ ಎಕ್ಸಾಂಪಲ್ ಒಂದು ನಾನು ಲೋನ್ ಕೇಳಿದೆ, ಅವ್ರು ಲೋನ್ ಕೊಡ್ಲಿಕ್ಕೆ ಆಗುದಿಲ್ಲ ಹೇಳ್ತಾರೆ, ಒಂದು ರೀಸನ್ ಕೊಡ್ತಾರೆ ಇದಿಷ್ಟು, ಓಕೆ ನೀವು ಆ ರೀಸನ್ ಅನ್ನು ಬರ್ದು ನಿಮ್ಮ ಲೆಟರ್ ಹೆಡ್ ಅಲ್ಲಿ, ಬ್ಯಾಂಕಿದ್ದು ಲೆಟರ್ ಹೆಡ್ ಅಲ್ಲಿ ಬರ್ದು ಟೈಪ್ ಮಾಡಿ ಕೊಡಿ ಅಂತ ಹೇಳಿ. ಆಗ ಅವ್ರು ಬರ್ದು ಕೊಡುದಿಲ್ಲ. ಬಿಕಾಸ್ ಇದು ಒಂದು ರೀಸೆಂಟ್ ಎಕ್ಸ್ಪೀರಿಯನ್ಸ್ ನಂಗೆ. ಈ ಮೆಡಿಕಲ್ ಇನ್ಶೂರೆನ್ಸ್ ಆಗ್ಲಿ, ಟರ್ಮ್ ಇನ್ಶೂರೆನ್ಸ್ ಆಗಿ ತಗೊಳ್ಳೋದು ಎಕ್ಸ್ಪೀರಿಯನ್ಸ್ ಆಗಿದೆ. ಕಾಲಲ್ಲಿ ಅವ್ರು ಹೇಳ್ತಾರೆ ಈ ತರ ಇದೆ ಈ ತರ, ಬಟ್ ಅದಕ್ಕೆ ಎಕ್ನಾಲಜ್ಮೆಂಟ್ ನಾವು ತಗೊಂಡಿರಲ್ಲ. ಸೊ ಇದು ಅದಕ್ಕೆ ತುಂಬಾ ಲಿಂಕ್ ಆಗ್ತದೆ ನೀವು ಹೇಳಿದ ಪಾಯಿಂಟ್. ಸೊ ಹಾಗಾಗಿ ಇದೆಲ್ಲ ನಮ್ಗೆ ಎಕ್ಸ್ಪೀರಿಯನ್ಸ್ ಇಂದ ಬರುವಂತ ವಿಷಯಗಳು. ಇದು ನಮ್ಗೆ ಒಂದು ಪ್ರೌಡ್ ಮೂಮೆಂಟ್. ಯಾಕಂತ ಹೇಳಿದ್ರೆ ಇಡೀ ನಮ್ಮ ಸಮಾಜದಲ್ಲಿ ಒಂದು ಇಂಥದ್ದೊಂದು ಬೆಳ್ಳಿದ್ದ ವಿಷಯವನ್ನು ವ್ಯಾಂಕೋವರಿಗೆ ಎಕ್ಸ್ಪೋರ್ಟ್ ಮಾಡಿದಂತ ಎಕ್ಸ್ಪೀರಿಯನ್ಸ್ ನನ್ನ ಲೆಕ್ಕದಲ್ಲಿ ಯಾರಿಗೂ ಇರ್ಲಿಕ್ಕಿಲ್ಲ. ಕರೆಕ್ಟ್, ಹೌದು. ಇದೊಂದು ನಮ್ಗೆ ಭಯಂಕರ ದೊಡ್ಡ ಅಚೀವ್ಮೆಂಟ್ ನನ್ನ ಲೈಫ್ ಇದು. ನಾನು ಒಂದು ಇಷ್ಟು ಕಾಂಪ್ಲಿಕೇಟೆಡ್ ವಿಷಯವನ್ನು ನಮ್ಮ ಫರ್ಮಿಂದ, ಓನ್ ಫರ್ಮಿಂದ ನಾವೇ ಡಾಕ್ಯುಮೆಂಟೇಶನ್ ಮಾಡಿ ನಾವೇ ಎಕ್ಸ್ಪೋರ್ಟ್ ಮಾಡಿದ್ದೇವೆ. ದುಡ್ಡಿನ ವಿಷಯ ನಮ್ಗೆ ಲಾಭ ಆಗ್ಲಿಲ್ಲ, ಆ ವ್ಯವಹಾರದಲ್ಲಿ ನಮ್ಗೆ ಏನು ಲಾಭ ಆಗ್ಲಿಲ್ಲ, ಬಟ್ ಎಕ್ಸ್ಪೀರಿಯನ್ಸ್ ಫ್ರೀ ಆಫ್ ಕಾಸ್ಟ್ ಆಯ್ತು. ಎರಡನೇದು ನಾವು ಇನ್ನೊಂದು ದುಬೈಗೆ ಒಂದು ಎಕ್ಸ್ಪೋರ್ಟ್ ಮಾಡಿದೆವು, ಒಂದು ಮಂಟಪ ಮತ್ತೆ ಇದನ್ನು. ಹಾಗೆ ನಮ್ಗೆ ತುಂಬಾ ಈಸಿ ಆಯ್ತು, ಯಾಕಂದ್ರೆ ಇದೆಲ್ಲ ನಮ್ಗೆ ಗೊತ್ತಿತ್ತು ಏನ್ ಮಾಡ್ಬೇಕು ಅಂತ ಹೇಳಿ. ಹಾಗೆ ಏನು ಇಶ್ಯೂ ಆಗ್ಲಿಲ್ಲ, ಈಸಿಯಲ್ಲಿ ನಾವು ದುಬೈಗೆ ಅದನ್ನು ಎಕ್ಸ್ಪೋರ್ಟ್ ಮಾಡಿದ್ವಿ. ಎಲ್ಲ ಒಂದು ಎಕ್ಸ್ಪೀರಿಯನ್ಸ್ ರೌಂಡ್ ಆಗಿತ್ತು. ಸೊ ಹಾಗಾಗಿ 2 ಕಂಟ್ರೀಸಿಗೆ ನಾವು ನಮ್ಮ ಬೆಳ್ಳಿ ಕೆಲಸವನ್ನು ಎಕ್ಸ್ಪೋರ್ಟ್ ಮಾಡಿದ್ದೇವೆ. ಸೊ ಎಕ್ಸ್ಪೋರ್ಟ್ ಇದ್ದು ಕೂಡ ನಮ್ಗೆ ಒಂದು ಎಕ್ಸ್ಪೀರಿಯನ್ಸ್ ಉಂಟು. ನಿಮ್ಮ ತಾತ ಹೇಗೆ ಆ ಟೈಮ್ ಅಲ್ಲಿ ಅವರಿಗೆ ಒಂದು ರೆಕಾಗ್ನಿಷನ್ ಸಿಕ್ತಾ, ದಿಸ್ ಆಲ್ಸೋ ಇಸ್ ಅ ರೆಕಾಗ್ನಿಷನ್ ನಿಮಗೆ ಒಂದು. ಇದು ನಮ್ದು ಒಳ್ಳೆ ಎಕ್ಸ್ಪೋರ್ಟ್ ಇದು ಎಕ್ಸ್ಪೀರಿಯನ್ಸ್. ಹಾಗೆ ಐ ಆಮ್ ವೆರಿ ಹ್ಯಾಪಿ ಟು ಶೇರ್ ದಿಸ್ ಎಕ್ಸ್ಪೀರಿಯನ್ಸ್. ಕರೆಕ್ಟ್ ಸರ್. ಅಂಡ್ ಇದರಿಂದ ತುಂಬಾ ಕಲಿಕೆನೂ ಸಿಕ್ತು ನಮ್ಮ ಆಡಿಯನ್ಸ್. ಖಂಡಿತ ಯಾರಿಗೆ ಸಹ ಏನಾದ್ರೂ ಅಂತದ್ದು ಕಂಪ್ಲೈನ್ಸ್ ಅಂದ್ರೆ ಏನು, ಅದರಲ್ಲಿ ಇಂಡಿಯಾದಲ್ಲಿ ಎಂತ ಟಫ್ ಉಂಟು ಎಲ್ಲ ಕಂಪ್ಲೈನ್ಸಸ್, ಇದು ನೀವು ನನ್ನ ಹತ್ರ ಕೇಳಿ, ನಾನು ಹೇಳ್ತೇನೆ. ಅಥವಾ ಎಕ್ಸಂಪ್ಷನ್ ಮಾಡ್ಬೋದು, ಮುಂದೆ ಎಂತೆಂತ ಪ್ರಾಬ್ಲಮ್ ಆಗ್ಬೋದು, ಯಾರಿಗಾದ್ರೂ ಹೊಸ ಬಿಸ್ನೆಸ್ ಮಾಡ್ಲಿಕ್ಕಿದ್ರೆ ಅದರಲ್ಲಿ ಕೂಡ ಕಂಪ್ಲೈನ್ಸಸ್ ಎಂತೆಂತ ಇಶ್ಯೂ ಉಂಟು, ಹೇಗೆ ಡಿಪಾರ್ಟ್ಮೆಂಟ್ನವರು ಟೋಪಿ ಬೇರೆಯವರ ಮೇಲೆ ಇರ್ತಾರೆ, ನಮ್ಗೆ ನಾವೇ ರೆಸ್ಪಾನ್ಸಿಬಲ್. ನಾವು ಇದನ್ನೆಲ್ಲ ಮೊದಲು ಸ್ಟಡಿ ಮಾಡಬೇಕು. ಸ್ಟಡಿ ಮಾಡಿ ವೆದರ್ ಇಟ್ ಇಸ್ ವಯಬಲ್ ಆರ್ ನಾಟ್ ಅಂತ ಹೇಳಿ ಮೊದಲು ನಾವು ಸ್ಟಡಿ ಮಾಡಿ ಮತ್ತೆ ನಾವು ಸ್ಟೆಪ್ಸ್ ಇಡಬೇಕು. ಇದು ನಾವು ವೀಕ್ಷಕರಿಗೆ ಒಂದು ಹೇಳುವಂತ ವಿಷಯ. ಥ್ಯಾಂಕ್ ಯು ಸರ್. ಇವತ್ತಿಗೆ ಇದು ಸಾಕು ಅಂತ ಕಾಣ್ತದೆ ಈಗ. ಅಂದ್ರೆ ನೆಕ್ಸ್ಟ್ ಗೆ ಸಹ ಇಲ್ಲಿ ಇನ್ನೂ ತುಂಬಾ ಇಂಟ್ರೆಸ್ಟಿಂಗ್. ಹೌದು, ಬಟ್ ಒಂದು ಅದು ಕಂಪ್ಲೀಟ್ ಸರ್ಕಲ್ ಆಯ್ತು. ಆಲ್ ಇನ್ಫಾರ್ಮೇಶನ್ ನಮಗೆ ಸಿಕ್ತು. ಇವತ್ತು ಫುಲ್ ಎಕ್ಸ್ಪೋರ್ಟ್ ಓರಿಯೆಂಟೆಡ್, ಎಕ್ಸ್ಪೋರ್ಟ್ ಬಿಸಿನೆಸ್ ಆಗಿತ್ತು. ಕರೆಕ್ಟ್. ಸೊ ಇವತ್ತಿನ ನಮ್ದು ಪಾಡ್ಕಾಸ್ಟ್ ಅನ್ನ ಇಲ್ಲಿಗೆ ನಾವು ಕೊನೆಗೊಳಿಸ್ತೇವೆ. ಸೊ ನೆಕ್ಸ್ಟ್ ಸೀರೀಸ್ ಅಲ್ಲಿ ಇನ್ನೂ ಹೆಚ್ಚು ವಿಷಯಗಳನ್ನ ನಾವು ತಿಳಿಯೋಣ, ಇನ್ನು ಒಳ್ಳೆ ಇಂಟ್ರೆಸ್ಟಿಂಗ್ ಸ್ಟೋರೀಸ್. ಸೊ ಸರ್ಸ್ ಇದು ಸ್ಟೋರಿ ತುಂಬಾ ಇದೆ. ಸೊ ಒಂದೊಂದು ಸ್ಟೋರೀಸ್ ಅನ್ನ ನಾವು ಮಾಡ್ತಾ ಇರಿ. ಸೊ ಆ ಕುತೂಹಲ ನಿಮ್ಮ ಹತ್ರ ಇರಲಿ. ಥ್ಯಾಂಕ್ ಯು ಸೊ ಮಚ್.